ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಡಿಬಗ್ ಕೋಡಿಂಗ್. ಈ ಚಾನಲ್ನಲ್ಲಿ ನಾನು HTML ಅಂದ್ರೇನು, ಅದನ್ನ ಹೇಗೆ ತುಂಬ ಈಸಿಯಾಗಿ ಕಲಿಯೋದು ಅಂತ ಹೇಳ್ಕೊಡ್ತೀನಿ. ನೀವು HTML ನ ಪೂರ್ತಿಯಾಗಿ ಕಲಿಬೇಕಂದ್ರೆ ಈ ಪ್ಲೇಲಿಸ್ಟ್ನಲ್ಲಿ ಬರೋ ಎಲ್ಲ ವೀಡಿಯೋಸ್ನ ಮಿಸ್ ಮಾಡದೆ ಕಂಪಲ್ಸರಿ ನೋಡಲೇಬೇಕಾಗತ್ತೆ. ಇವತ್ತಿನ ಕ್ಲಾಸ್ನಲ್ಲಿ HTML ಲಿಸ್ಟ್ ಬಗ್ಗೆ ನಿಮಗೆ ಕ್ಲಿಯರ್ ಆಗಿ ಹೇಳ್ಕೊಡ್ತೀನಿ. HTML ಲಿಸ್ಟ್ ತಿಳ್ಕೊಳ್ಳೋದಕ್ಕೂ ಮುಂಚೆ ಫಸ್ಟ್ ಲಿಸ್ಟ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಅದಾದ್ಮೇಲೆ HTML ಲಿಸ್ಟ್ ಬಗ್ಗೆ ಹೇಳ್ಕೊಡ್ತೀನಿ ಮತ್ತು HTML ಅಲ್ಲಿ ಎಷ್ಟು ತರ ಲಿಸ್ಟ್ ಇದೆ ಅದನ್ನ ಕೂಡ ನಾನು ನಿಮಗೆ ಕ್ಲಿಯರ್ ಆಗಿ ಅರ್ಥ ಮಾಡಿಸ್ತೀನಿ. ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ಹೀಗೆ ಮಾಡೋದ್ರಿಂದ ನನ್ನ ಲೇಟೆಸ್ಟ್ HTML ವಿಡಿಯೋಸ್ ನಿಮಗೆ ಈಸಿಯಾಗಿ ಸಿಗ್ತಾ ಹೋಗುತ್ತೆ. ಫಸ್ಟ್ ಏನ್ ಮಾಡೋಣ, ಲಿಸ್ಟ್ ಅಂದ್ರೆ ಏನು ಅಂತ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಸೊ ವಾಟ್ ಈಸ್ ಅ ಲಿಸ್ಟ್? List is a record of short pieces of information, for example student information, written with single thing on each line and ordered in a way that makes particular thing easy to find. ಓಕೆ, ನಿಮ್ಗೆ ಈ ಡೆಫಿನೇಷನ್ ಅರ್ಥ ಆಗಿಲ್ಲ ಅಂದ್ರೆ ತಲೆ ಕೆಡಿಸ್ಕೋಬೇಡಿ. ಇದನ್ನ ಅರ್ಥ ಮಾಡಿಸ್ಬೇಕು ಅಂತಂದ್ರೆ ನಾನು ನಿಮ್ಗೊಂದು ಸಿಂಪಲ್ ಎಕ್ಸಾಂಪಲ್ ತಗೊಂಡಿದ್ದೀನಿ. ಆ ಎಕ್ಸಾಂಪಲ್ ಏನಪ್ಪಾ ಅಂತಂದ್ರೆ ಲಿಸ್ಟ್ ಆಫ್ ಸ್ಟೂಡೆಂಟ್ಸ್. ಸೊ ಲಿಸ್ಟ್ ಆಫ್ ಸ್ಟೂಡೆಂಟ್ಸ್ ಯಾವ ತರ ಇರುತ್ತೆ? ಫಸ್ಟ್ ಐಟಮ್ ಬಂದು ರಾಮ್, ಸೆಕೆಂಡ್ ಐಟಮ್ ಸ್ಯಾಮ್, ಥರ್ಡ್ ಒನ್ ಇಸ್ ಟಾಮ್. ಸೊ ಈ ಎಕ್ಸಾಂಪಲ್ ತಗೊಂಡು ನಾನು ನಿಮಗೆ ಈ ಡೆಫಿನೇಷನ್ ನ ಕ್ಲಿಯರ್ ಆಗಿ ಅರ್ಥ ಮಾಡಿಸ್ತೀನಿ. ಓಕೆ, ಸೊ ಫಸ್ಟ್ ಲಿಸ್ಟ್ ಅಂದ್ರೇನು? ಲಿಸ್ಟ್ ಇಸ್ ರೆಕಾರ್ಡ್ ಆಫ್ ಶಾರ್ಟ್ ಪೀಸಸ್ ಆಫ್ ಇನ್ಫಾರ್ಮೇಶನ್. ಇಲ್ಲೊಂದು ಇನ್ಫಾರ್ಮೇಶನ್ ತಗೊಂಡಿದೀವಿ, ಯಾವುದು? ಲಿಸ್ಟ್ ಆಫ್ ಸ್ಟೂಡೆಂಟ್ಸ್ ಅಲ್ವಾ? ಇದು ಶಾರ್ಟ್ ಪೀಸ್ ಆಫ್ ಇನ್ಫಾರ್ಮೇಶನ್. ಅದನ್ನ ಹೇಗೆ ಅರೇಂಜ್ ಮಾಡಿದ್ದಾರೆ ಇಲ್ಲಿ ಅಬ್ಸರ್ವ್ ಮಾಡಿ. ರಿಟರ್ನ್ ವಿತ್ ಸಿಂಗಲ್ ಥಿಂಗ್ ಆನ್ ಈಚ್ ಲೈನ್. ಸೊ ರಾಮ್ ಪಕ್ಕ ಸ್ಯಾಮ್ ಬರ್ದಿಲ್ಲ, ನೆಕ್ಸ್ಟ್ ಲೈನ್ ಅಲ್ಲಿ ಕ್ಲಿಯರ್ ಆಗಿ ಬರ್ದಿದ್ದಾರೆ. ಸೊ ನಮ್ಗೆ ಅವಾಗ ರೀಡಬಿಲಿಟಿ ಅಂದ್ರೆ ಓದೋದಕ್ಕೆ ತುಂಬಾ ಈಸಿ ಆಗುತ್ತೆ. ಓಕೆನಾ? ಲಿಸ್ಟ್ ಯಾವತ್ತು ಈ ತರ 1 by 1 ಇರುತ್ತೆ. ಅಂಡ್ ಆರ್ಡರ್ಡ್ ಇನ್ ಎ ವೇ ದಟ್ ಮೇಕ್ಸ್ ಪರ್ಟಿಕ್ಯುಲರ್ ಥಿಂಗ್ ಈಸಿ ಟು ಫೈಂಡ್. ಫಾರ್ ಎಕ್ಸಾಂಪಲ್ ಈ ಲಿಸ್ಟ್ ಆಫ್ ಸ್ಟೂಡೆಂಟ್ಸ್ ಅಲ್ಲಿ ನಾನು ಜಸ್ಟ್ 3 ಐಟಮ್ ತಗೊಂಡಿದ್ದೀನಿ. ಈ ತರ ಒಂದು 10,000 1,000 ಐಟಮ್ಸ್ ಇದ್ರೆ ನೀವು ಈ ನಂಬರಿಂಗ್ ಮುಖಾಂತರ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಟಾಮ್ ಅಂದ್ರೆ ಯಾವುದು? ಥರ್ಡ್ ನಂಬರ್ ಇರೋದು ಟಾಮ್. ಸೊ ಲಿಸ್ಟ್ ಅಂದ್ರೇನು? ಇಟ್ ಇಸ್ ಆರ್ಡರ್ಡ್ ಇನ್ ಅ ವೇ ದಟ್ ಮೇಕ್ಸ್ ಪರ್ಟಿಕ್ಯುಲರ್ ಥಿಂಗ್ ಈಸಿ ಟು ಫೈಂಡ್. ಸೊ ಲಿಸ್ಟ್ ಆಫ್ ಸ್ಟೂಡೆಂಟ್ಸ್ ಅಲ್ಲಿ ನಾನು ಥರ್ಡ್ ಒನ್ ಯಾವ್ದಪ್ಪ ಅಂತ ಕೇಳಿದ್ರೆ ಟಾಮ್ ಅಂತ ಹೇಳ್ಬೋದು. ಸೊ ಅದಕ್ಕೆ ಲಿಸ್ಟ್ ಈ ತರ ಐಡೆಂಟಿಫಿಕೇಶನ್ಗೆ, ರೀಡಬಿಲಿಟಿಗೆ ತುಂಬಾ ಯೂಸ್ ಆಗುತ್ತೆ. ಸೊ ಇವಾಗ ಅರ್ಥ ಆಯ್ತು ಅನ್ಕೊಂತೀನಿ ನಿಮಗೆ ಲಿಸ್ಟ್ ಡೆಫಿನೇಷನ್ ಅಂದ್ರೆ ಏನು ಅಂತ. ಸೊ ಇದೇ ರೀತಿ ನಾವು ವೆಬ್ ಪೇಜ್ ಅಲ್ಲಿ ಒಂದು ಲಿಸ್ಟ್ ನ ಬರೀಬೇಕು ಅಂದ್ರೆ ಹೇಗೆ ಬರೆಯೋದು? ಅದಕ್ಕೂ ಕೂಡ ಒಂದು ಸೆಟ್ ಆಫ್ ಟ್ಯಾಗ್ಸ್ ಇದೆ. ಆ ಟ್ಯಾಗ್ಸ್ ಯೂಸ್ ಮಾಡ್ಕೊಂಡು ನಾವು ಈ ತರ ಲಿಸ್ಟ್ ನ ವೆಬ್ ಪೇಜ್ ಅಲ್ಲಿ ಬರೀಬಹುದು. ಸೊ ಅದು ಹೇಗೆ ಅಂತ ಇವಾಗ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. HTML ಲಿಸ್ಟ್ ಅಂದ್ರೆ ಏನು ಅದನ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳೋಣ. HTML ಲಿಸ್ಟ್ ಆರ್ ಯೂಸ್ ಟು ಸ್ಪೆಸಿಫೈ ಲಿಸ್ಟ್ ಆಫ್ ಇನ್ಫಾರ್ಮೇಶನ್. ನಾವು ಅವಾಗಲೇ ನೋಡಿದ್ವಿ ಲಿಸ್ಟ್ ಅಂದ್ರೆ ಏನು, ಅದನ್ನ ಹೇಗೆ ಬರೀತಾ ಇದ್ವಿ ಒಂದು ಪೇಜ್ ಅಲ್ಲಿ ಅಂತ, ನಂಬರಿಂಗ್ ಕೊಟ್ಟು ಕ್ಲಿಯರ್ ಆಗಿ ಬರೀತಾ ಇದ್ವಿ ಆರ್ಡರ್ ಬೈ ಆರ್ಡರ್. ಅದೇ ರೀತಿ ನಾವು ಅದನ್ನ ವೆಬ್ ಪೇಜ್ ಅಲ್ಲಿ ಬರೀಬೇಕು ಅಂದ್ರೆ ಹೇಗೆ ಬರೆಯಕ್ಕಾಗತ್ತೆ? ಅದಕ್ಕೂ ಕೂಡ ಸೆಟ್ ಆಫ್ ಟ್ಯಾಗ್ಸ್ ಇದೆ. ಆ ಟ್ಯಾಗ್ಸ್ ಯೂಸ್ ಮಾಡ್ಕೊಂಡು ನಾವು ಒಂದು ವೆಬ್ ಪೇಜ್ ಅಲ್ಲಿ ಲಿಸ್ಟ್ ನ ಡಿಸ್ಪ್ಲೇ ಮಾಡಬಹುದು. ಅದೇಕೆ ಅಂತ ಮುಂದೆ ಹೇಳ್ಕೊಡ್ತೀನಿ. ಇವಾಗ ಸದ್ಯಕ್ಕೆ HTML ಲಿಸ್ಟ್ ಅಂದ್ರೇನು, ಅದ್ರಲ್ಲಿ ಎಷ್ಟು ತರ ಲಿಸ್ಟ್ ಇದೆ ಅದನ್ನ ನಿಮ್ಗೆ ತೋರಿಸ್ಕೊಡ್ತೀನಿ. HTML ಅಲ್ಲಿ 3 ಡಿಫರೆಂಟ್ ಟೈಪ್ಸ್ ಆಫ್ ಲಿಸ್ಟ್ ಇದೆ. ಫಸ್ಟ್ ಒನ್ ಇಸ್ ಆರ್ಡರ್ಡ್ ಲಿಸ್ಟ್, ಸೆಕೆಂಡ್ ಇಸ್ ಅನ್ಆರ್ಡರ್ಡ್ ಲಿಸ್ಟ್, ಥರ್ಡ್ ಇಸ್ ಡಿಸ್ಕ್ರಿಪ್ಷನ್ ಲಿಸ್ಟ್. ಸೊ ಈ ಆರ್ಡರ್ಡ್ ಲಿಸ್ಟ್, ಅನ್ಆರ್ಡರ್ಡ್ ಲಿಸ್ಟ್ ಮತ್ತು ಡಿಸ್ಕ್ರಿಪ್ಷನ್ ಲಿಸ್ಟ್ ನ ಹೇಗೆ ಯೂಸ್ ಮಾಡೋದು ವೆಬ್ ಪೇಜ್ ಅಲ್ಲಿ ಅದನ್ನ ನಾನು ನಿಮಗೆ ಕ್ಲಿಯರ್ ಆಗಿ ತೋರಿಸ್ಕೊಡ್ತೀನಿ. ವಿಡಿಯೋನ ಯಾವುದೇ ಕಾರಣಕ್ಕೂ ಕಂಪ್ಲೀಟ್ ಆಗಿ ನೋಡಿ, ಎಲ್ಲೂ ಮಿಸ್ ಮಾಡಬೇಡಿ. ಒಂದು ಆರ್ಡರ್ಡ್ ಲಿಸ್ಟ್ ನ ವೆಬ್ ಪೇಜ್ ಅಲ್ಲಿ ಹೇಗೆ ಡಿಸ್ಪ್ಲೇ ಮಾಡೋದು, ಹೇಗೆ ಕ್ರಿಯೇಟ್ ಮಾಡೋದು ಅಂತ ನಾನು ನಿಮಗೆ ಇವಾಗ ತೋರಿಸ್ಕೊಡ್ತೀನಿ. an ordered list starts with OL ಟ್ಯಾಗ್. ನಾವು ಒಂದು ಆರ್ಡರ್ಡ್ ಲಿಸ್ಟ್ ನ ವೆಬ್ ಪೇಜ್ ಅಲ್ಲಿ ಕ್ರಿಯೇಟ್ ಮಾಡಬೇಕಂದ್ರೆ ಅದಕ್ಕೆ ಸೆಟ್ ಆಫ್ ಟ್ಯಾಗ್ಸ್ ಇದೆ. ಸೊ ಆ ಟ್ಯಾಗ್ ಯಾವ್ದಪ್ಪ ಅಂತಂದ್ರೆ OL ಟ್ಯಾಗ್. OL ಟ್ಯಾಗ್ ಯೂಸ್ ಮಾಡ್ಕೊಂಡು ನಾವು ಆರ್ಡರ್ಡ್ ಲಿಸ್ಟ್ ನ ಕ್ರಿಯೇಟ್ ಮಾಡಬಹುದು. ಮತ್ತು ಲಿಸ್ಟ್ ಅಂದ್ರೆ ಸೆಟ್ ಆಫ್ ಐಟಮ್ಸ್ ಕೂಡ ಇರುತ್ತೆ. ಸೊ ಐಟಮ್ ನ ಹೇಗೆ ಡಿಫೈನ್ ಮಾಡೋದು? LI ಟ್ಯಾಗ್ ಯೂಸ್ ಮಾಡ್ಕೊಂಡು ನಾವು ಐಟಮ್ ನ ಡಿಫೈನ್ ಮಾಡಬಹುದಾಗುತ್ತೆ. ಮತ್ತು ಲಿಸ್ಟ್ ಐಟಮ್ಸ್ ವಿಲ್ ಬಿ ಮಾರ್ಕ್ಡ್ ವಿತ್ ನಂಬರ್ಸ್ ಡಿಫಾಲ್ಟ್. ಈ ಸೆಂಟೆನ್ಸ್ ಮೀನಿಂಗ್ ನಾನು ನಿಮಗೆ ಎಕ್ಸಾಂಪಲ್ ತೋರಿಸಿದ್ಮೇಲೆ ಅರ್ಥ ಮಾಡಿಸ್ತೀನಿ. ಸೊ ಎಕ್ಸಾಂಪಲ್ ನೋಡಿ, ಈ ತರ ಇದೆ. ಸೊ ನಾವು ಒಂದು ಆರ್ಡರ್ ಲಿಸ್ಟ್ ನ ಕ್ರಿಯೇಟ್ ಮಾಡಬೇಕಂದ್ರೆ ಈ ಫಾರ್ಮ್ಯಾಟ್ ಅಲ್ಲಿ ನಾವು ಕೋಡ್ ನ ಬರೀಬೇಕಾಗುತ್ತೆ. ಸೊ ಅಬ್ಸರ್ವ್ ಮಾಡಿ, OL ಸ್ಟಾರ್ಟಿಂಗ್ ಟ್ಯಾಗ್ ಇಲ್ಲಿದೆ ಮತ್ತೆ ಕ್ಲೋಸಿಂಗ್ ಟ್ಯಾಗ್ ಇಲ್ಲಿದೆ. ಇದ್ರ ಮಧ್ಯ ನಾವು ಲಿಸ್ಟ್ ಆಫ್ ಐಟಮ್ಸ್ ನ ಡಿಫೈನ್ ಮಾಡಬೇಕು. ನಾನು ಇಲ್ಲಿ 3 ಐಟಮ್ಸ್ ತಗೊಂಡಿದ್ದೀನಿ, ಒಂದು ರಾಮ್, ಸ್ಯಾಮ್ ಅಂಡ್ ಟಾಮ್. ಸೊ ಈಚ್ ಐಟಮ್ ನ ಏನ್ ಮಾಡಿದೀನಿ, ಲಿಸ್ಟ್ ಸ್ಟಾರ್ಟಿಂಗ್ LI ಸ್ಟಾರ್ಟಿಂಗ್ ಟ್ಯಾಗ್ ಮತ್ತು LI ಕ್ಲೋಸಿಂಗ್ ಟ್ಯಾಗ್ ಮಧ್ಯೆ ಹಾಕಿದೀನಿ. ಸೊ ನೀವು ಯಾವುದೇ ಒಂದು ಐಟಮ್ ಆರ್ಡರ್ ಲಿಸ್ಟ್ ಅಲ್ಲಿ ಹಾಕ್ಬೇಕು ಅಂತಂದ್ರೆ LI ಟ್ಯಾಗ್ ನ ಯೂಸ್ ಮಾಡಬೇಕಾಗುತ್ತೆ. ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ. ಸೊ ಈ ಫಾರ್ಮ್ಯಾಟ್ ಅಲ್ಲಿ ನಾನು ಒಂದು ಆರ್ಡರ್ ಲಿಸ್ಟ್ ನ ಕ್ರಿಯೇಟ್ ಮಾಡಬಹುದು. ಸೊ ಇದು ಔಟ್ಪುಟ್ ಯಾವ ತರ ಬರುತ್ತೆ ವೆಬ್ ಪೇಜ್ ಅಲ್ಲಿ ಅಂತ ಕೂಡ ನಾನು ನಿಮ್ಗೆ ಇಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಸೊ ಅಬ್ಸರ್ವ್ ಮಾಡಿ, ಔಟ್ಪುಟ್ ಈ ತರ ಇರುತ್ತೆ, ರಾಮ್, ಸ್ಯಾಮ್ ಅಂಡ್ ಟಾಮ್. ಈ ಸೆಂಟೆನ್ಸ್ ಮೀನಿಂಗ್ ಇವಾಗ ಅರ್ಥ ಆಗುತ್ತೆ ನಿಮಗೆ. ಲಿಸ್ಟ್ ಐಟಮ್ಸ್ ವಿಲ್ ಬಿ ಮಾರ್ಕ್ಡ್ ವಿತ್ ನಂಬರ್ಸ್ ಡಿಫಾಲ್ಟ್. ಸೊ ಒಂದು OL ಟ್ಯಾಗ್ ನ ಈ ತರ ಕ್ರಿಯೇಟ್ ಮಾಡಿದ್ರೆ ಔಟ್ಪುಟ್ ಈ ತರ ಬರುತ್ತೆ. ಸೊ ಇಲ್ಲಿ ಡಿಫಾಲ್ಟ್ ಆಗಿ ನಂಬರ್ಸ್ ಕೂಡ ಬಂದಿದೆ. ಫಸ್ಟ್ ಒನ್ ಇಸ್ ರಾಮ್, ಸೆಕೆಂಡ್ ಇಸ್ ಸ್ಯಾಮ್, ಥರ್ಡ್ ಇಸ್ ಟಾಮ್. ಸೊ ನಿಮ್ಗೆ ಇವಾಗ ಅರ್ಥ ಆಯ್ತು ಅನ್ಕೊಂತೀನಿ ಒಂದು ಆರ್ಡರ್ ಲಿಸ್ಟ್ ನ ಹೇಗೆ ಕ್ರಿಯೇಟ್ ಮಾಡಬಹುದು. ಸೊ ಆರ್ಡರ್ ಲಿಸ್ಟ್ ಕ್ರಿಯೇಟ್ ಮಾಡ್ಬೇಕಂದ್ರೆ ನಿಮ್ಗೆ ಸೆಟ್ ಆಫ್ ಟ್ಯಾಗ್ಸ್ ಬೇಕು. ಯಾವ್ದೆಲ್ಲ ಟ್ಯಾಗ್ಸ್? ಒಂದು OL ಟ್ಯಾಗ್, ಇನ್ನೊಂದು LI ಟ್ಯಾಗ್. ಸೊ ಈ 2 ಟ್ಯಾಗ್ಸ್ ಇದ್ರೆ ಸಾಕು, ನೀವು ಆರ್ಡರ್ ಲಿಸ್ಟ್ ನ ವೆಬ್ ಪೇಜ್ ಅಲ್ಲಿ ಕ್ರಿಯೇಟ್ ಮಾಡಿ ಡಿಸ್ಪ್ಲೇ ಮಾಡಬಹುದು. ಸೊ ನಾನು ಇವಾಗ ಏನ್ ಮಾಡ್ತೀನಿ, ಒಂದು ಸಿಂಪಲ್ ಡೆಮೋ ತೋರಿಸ್ತೀನಿ ನಿಮಗೆ ಆರ್ಡರ್ ಲಿಸ್ಟ್ ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ. ನಾನು ಆಲ್ರೆಡಿ ವಿಜುವಲ್ ಸ್ಟುಡಿಯೋ ಕೋಡ್ ಓಪನ್ ಮಾಡಿದ್ದೀನಿ. ಇಲ್ಲಿ ಒಂದು ಫೈಲ್ ಕ್ರಿಯೇಟ್ ಮಾಡಿದ್ದೀನಿ ಡೆಮೋ.html ಅಂತ. ಅದ್ರೊಳಗಡೆ ಸ್ಟ್ರಕ್ಚರ್ ಆಫ್ HTML ನ ಬರ್ದಿದ್ದೀನಿ.
HTML ಟ್ಯಾಗ್ಸ್ ಇದೆ, ಹೆಡ್ ಟ್ಯಾಗ್ ಇದೆ, ಬಾಡಿ ಟ್ಯಾಗ್ ಇದೆ ಮತ್ತು ಟೈಟಲ್ ಕೂಡ ಬರೆದಿದ್ದೀನಿ ಡೆಮೋ ಆಫ್ ಲಿಸ್ಟ್ ಅಂತ. ಸೊ ಇವಾಗ ನಾವೇನು ಮಾಡೋಣ, ಒಂದು ಸಿಂಪಲ್ ಡೆಮೋ ನೋಡೋಣ, ಒಂದು ಆರ್ಡರ್ ಲಿಸ್ಟ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ. ಒಂದು ಸಿಂಪಲ್ ಪ್ಯಾರಾಗ್ರಾಫ್ ತಗೊತೀನಿ, ಪಿ ಟೈಪ್ ಮಾಡಿ ಟ್ಯಾಬ್ ಪ್ರೆಸ್ ಮಾಡಬೇಕು. ಅವಾಗ ನಿಮಗೆ ಸ್ಟಾರ್ಟಿಂಗ್ ಟ್ಯಾಗ್ ಆಫ್ ಪ್ಯಾರಾಗ್ರಾಫ್ ಬರುತ್ತೆ ಮತ್ತು ಕ್ಲೋಸಿಂಗ್ ಟ್ಯಾಗ್ ಆಫ್ ಪ್ಯಾರಾಗ್ರಾಫ್ ಬರುತ್ತೆ. ಇಲ್ಲೇನು ಮಾಡ್ತೀನಿ, ಒಂದು ಸಿಂಪಲ್ ಹೆಡ್ಡಿಂಗ್ ಹಾಕ್ತೀನಿ. ಹೆಡ್ಡಿಂಗ್ ಏನು, ಆರ್ಡರ್ಡ್ ಲಿಸ್ಟ್ ಅಂತ. ಸೊ ರೀಡಬಿಲಿಟಿ ಚೆನ್ನಾಗಿರುತ್ತೆ ಅಂತ ನಾನು ಈ ತರ ಮಾಡ್ತಾ ಇದ್ದೀನಿ. ಸೊ ಇವಾಗ ಏನ್ ಮಾಡೋಣ, ಒಂದು ಆರ್ಡರ್ ಲಿಸ್ಟ್ ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ OL ಅಂತ ಟೈಪ್ ಮಾಡಿ ಟ್ಯಾಬ್ ಪ್ರೆಸ್ ಮಾಡಬೇಕು, ಅವಾಗ ನಿಮ್ಗೆ ಈ ತರ ಬರುತ್ತೆ. ಮತ್ತೆ ಎಂಟರ್ ಪ್ರೆಸ್ ಮಾಡಿ, ಅವಾಗ OL ಸ್ಟಾರ್ಟಿಂಗ್ ಟ್ಯಾಗ್ ಮತ್ತೆ ಎಂಡಿಂಗ್ ಟ್ಯಾಗ್ ಮಧ್ಯೆ ಸ್ಪೇಸ್ ಬರುತ್ತೆ. ಸೊ ನಾನು ನಿಮ್ಗೆ ಅವಾಗಲೇ ಪ್ರೆಸೆಂಟೇಷನ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದೆ. OL ಟ್ಯಾಗ್ ಕ್ರಿಯೇಟ್ ಮಾಡಿದ್ಮೇಲೆ ಇದ್ರೊಳಗಡೆ ನಾವು ಲಿಸ್ಟ್ ಆಫ್ ಐಟಮ್ಸ್ ನ ಹಾಕ್ಬೇಕಾಗುತ್ತೆ. ಸೊ ಲಿಸ್ಟ್ ಆಫ್ ಐಟಮ್ಸ್ ನ ಹಾಕ್ಬೇಕಂದ್ರೆ ನಾವು LI ಟ್ಯಾಗ್ ನ ಯೂಸ್ ಮಾಡಬೇಕಾಗುತ್ತೆ. ಸೊ LI ಅಂತ ಟೈಪ್ ಮಾಡಿ ಟ್ಯಾಬ್ ಪ್ರೆಸ್ ಮಾಡಿ, ಇದ್ರ ಮಧ್ಯ ನಾವು ಯಾವ ಐಟಮ್ ಹಾಕ್ಬೇಕು ಅದ್ರದ್ದು ನೇಮ್ ನ ಇಲ್ಲಿ ಬರೀಬೇಕಾಗುತ್ತೆ. ಸೊ ನಾನು ಏನ್ ಮಾಡ್ತೀನಿ, ಎಕ್ಸಾಂಪಲ್ ಅಲ್ಲಿ ಯಾವ್ದು ನೋಡಿದೆ ಅದನ್ನೇ ಕೂಡ ನಾನು ಇಲ್ಲಿ ಟೈಪ್ ಮಾಡ್ತೀನಿ. ಸೊ ರಾಮ್, ಅದಾದ್ಮೇಲೆ ಒಂದು ಐಟಮ್ ಆಯ್ತು. ಮತ್ತೆ ಇನ್ನೊಂದು ಐಟಮ್ಗೆ ಈ ಎಂಡಿಂಗ್ ಟ್ಯಾಗ್ ಬಂದು ಎಂಟರ್ ಪ್ರೆಸ್ ಮಾಡಬೇಕು, ಅವಾಗ ಇಲ್ಲಿ ಬರುತ್ತೆ. ಸೊ ಮತ್ತೆ LI ಟೈಪ್ ಮಾಡಿ ಟ್ಯಾಬ್ ಪ್ರೆಸ್ ಮಾಡಿ ಸ್ಯಾಮ್, ಮತ್ತೆ ಇಲ್ಲಿ ಎಂಡ್ ಬಂದು ಎಂಟರ್ ಪ್ರೆಸ್ ಮಾಡಬೇಕು, LI ಟಾಮ್. ಸೊ ನಾನು ಇವಾಗ ಒಂದು ಆರ್ಡರ್ ಲಿಸ್ಟ್ ಕ್ರಿಯೇಟ್ ಮಾಡಿದ್ದೀನಿ. ಅದರಲ್ಲಿ 3 ಐಟಮ್ ಇದೆ, ರ್ಯಾಮ್, ಸ್ಯಾಮ್ ಅಂಡ್ ಟಾಮ್ ಅಂತ. ಸೊ ಈ ವೆಬ್ ಪೇಜ್ ನಾನು ರನ್ ಮಾಡಿದಾಗ ನನಗೆ ಬ್ರೌಸರ್ ಅಲ್ಲಿ 3 ಐಟಮ್ಸ್ ಕಾಣುತ್ತೆ. ಒಂದು ಸ್ಯಾಮ್, ರಾಮ್ ಅಂಡ್ ಟಾಮ್ ಅಂತ. ಯಾವ ರೀತಿ ಕಾಣುತ್ತೆ, ಆರ್ಡರ್ಡ್ ಆಗಿರುತ್ತೆ. 1 2 3 ನಂಬರಿಂಗ್ ಕೂಡ ಡಿಫಾಲ್ಟ್ ಆಗಿ ಬಂದಿರುತ್ತೆ. ಸೊ ಇವಾಗ ನಾನು ಏನ್ ಮಾಡ್ತೀನಿ, ಈ ಪೇಜ್ ನ ಎಲ್ಲಿ ಸೇವ್ ಮಾಡಿದೀನಿ ಅಲ್ಲಿಗೆ ಹೋಗ್ತೀನಿ. ಸೊ ಡೆಸ್ಕ್ಟಾಪ್ ಅಲ್ಲಿ HTML ಅನ್ನೋ ಫೋಲ್ಡರ್ ಇದೆ, ಅದರೊಳಗಡೆ ಡೆಮೋ.html ಅಂತ ಫೈಲ್ ಇದೆ. ಸೊ ಇದನ್ನ ಡಬಲ್ ಕ್ಲಿಕ್ ಮಾಡೋಣ. ಡಬಲ್ ಕ್ಲಿಕ್ ಮಾಡಿದಾಗ ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು, ಓಕೆ, ನಿಮಗೆ ಆರ್ಡರ್ ಲಿಸ್ಟ್ ಅಂತ ಹೆಡ್ಡಿಂಗ್ ಬಂದಿದೆ ಮತ್ತು ನಾವು ಆರ್ಡರ್ ಲಿಸ್ಟ್ ಕ್ರಿಯೇಟ್ ಮಾಡಿದ್ವಿ ಅಲ್ಲ, ರ್ಯಾಮ್, ಸ್ಯಾಮ್ ಅಂಡ್ ಟಾಮ್ ಅಂತ, ನೀವು ಅಬ್ಸರ್ವ್ ಮಾಡಿ ಡಿಫಾಲ್ಟ್ ಆಗಿ ನಂಬರಿಂಗ್ ಕೂಡ ಬಂದಿದೆ 1 2 3 ಅಂತ. ಸೊ ನಿಮ್ಗೆ ಅರ್ಥ ಆಯ್ತು ಅನ್ಕೊಂತೀನಿ ಒಂದು ಆರ್ಡರ್ ಲಿಸ್ಟ್ ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ. ಸೊ ಇಲ್ಲಿ ನೋಡಿ, OL ಟ್ಯಾಗ್ ಯೂಸ್ ಮಾಡಬೇಕು, ಸ್ಟಾರ್ಟಿಂಗ್ ಟ್ಯಾಗ್ ಮತ್ತೆ ಕ್ಲೋಸಿಂಗ್ ಟ್ಯಾಗ್, ಅದ್ರ ಮಧ್ಯ LI ಟ್ಯಾಗ್ ಯೂಸ್ ಮಾಡಬೇಕು, ಸ್ಟಾರ್ಟಿಂಗ್ ಟ್ಯಾಗ್ ಮತ್ತೆ ಕ್ಲೋಸಿಂಗ್ ಟ್ಯಾಗ್, ಅದ್ರ ಮಧ್ಯ ನಿಮ್ಗೆ ಏನ್ ಐಟಮ್ ನೇಮ್ ಬೇಕೋ ಅದನ್ನ ಹಾಕಬೇಕು. ಸೊ ಅವಾಗ ನಿಮ್ಗೆ ಒಂದು ಆರ್ಡರ್ ಲಿಸ್ಟ್ ಕ್ರಿಯೇಟ್ ಆಗುತ್ತೆ. ಏನಕ್ಕೆ ಅದನ್ನ ಆರ್ಡರ್ ಲಿಸ್ಟ್ ಅಂತ ಕರಿತೀವಿ ಅಂತಂದ್ರೆ, ನೀವು ಇಲ್ಲಿ ಅಬ್ಸರ್ವ್ ಮಾಡಿ ಈಚ್ ಐಟಮ್ ಅದಕ್ಕೊಂದು ನಂಬರಿಂಗ್ ಇದೆ. ಸೊ ನಾನು ನಿಮ್ಗೆ ಏನಾದ್ರು ಒಂದು ಟಾಮ್ ನ ಐಡೆಂಟಿಫೈ ಮಾಡಿ ಅಂದ್ರೆ ಈಸಿಯಾಗಿ ಆ ನಂಬರ್ ಮುಖಾಂತರ ಐಡೆಂಟಿಫೈ ಮಾಡಬಹುದು. ಅದಕ್ಕೆ ನಾವು ಆರ್ಡರ್ ಲಿಸ್ಟ್ ಅಂತ ಕರಿತೀವಿ. ಸೊ ನಿಮ್ಗೆ ಅರ್ಥ ಆಯ್ತು ಅಲ್ವಾ ಆರ್ಡರ್ ಲಿಸ್ಟ್ ಅಂದ್ರೆ ಏನು, ಮತ್ತೆ ಅದನ್ನ ವೆಬ್ ಪೇಜ್ ಅಲ್ಲಿ ಹೇಗೆ ಡಿಸ್ಪ್ಲೇ ಮಾಡೋದು, ಅದಕ್ಕೆ ಯಾವ ಸೆಟ್ ಆಫ್ ಟ್ಯಾಗ್ಸ್ ಯೂಸ್ ಮಾಡ್ತೀವಿ ಅಂತ. ಒಂದು ಆರ್ಡರ್ ಲಿಸ್ಟ್ ನ ಹೇಗೆ ಕ್ರಿಯೇಟ್ ಮಾಡಬಹುದು ಅಂತ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡ್ವಿ. ಇವಾಗ ದ ಟೈಪ್ attribute of the OL tag defines the type of the list item marker. HTML ಅಲ್ಲಿ ಒಂದು ಆಟ್ರಿಬ್ಯೂಟ್ ಇದೆ, ಆ ಆಟ್ರಿಬ್ಯೂಟ್ ಎಷ್ಟು ಟೈಪ್ ಆಟ್ರಿಬ್ಯೂಟ್ ಅಂತ. ಆ ಟೈಪ್ ಆಟ್ರಿಬ್ಯೂಟ್ ನ ನಾವು OL ಟ್ಯಾಗ್ ಒಳಗಡೆ ಯೂಸ್ ಮಾಡಬಹುದು. ಆ ಟೈಪ್ ಆಟ್ರಿಬ್ಯೂಟ್ ಯೂಸ್ ಮಾಡೋದ್ರಿಂದ ಏನೆಲ್ಲ ಅಡ್ವಾಂಟೇಜಸ್ ಇದೆ ಇವಾಗ ನಾನು ನಿಮಗೆ ಕ್ಲಿಯರ್ ಆಗಿ ಅರ್ಥ ಮಾಡಿಸ್ತೀನಿ. ಅದಕ್ಕೋಸ್ಕರ ಒಂದು ಟೇಬಲ್ ತಗೊಂಡಿದ್ದೀನಿ, ಅದರಲ್ಲಿ 2 ಕಾಲಮ್ಸ್ ಇದೆ, ಟೈಪ್ ಮತ್ತೆ ಡಿಸ್ಕ್ರಿಪ್ಷನ್ ಅಂತ. ಇಲ್ಲಿ ಅಬ್ಸರ್ವ್ ಮಾಡಿ, ಈ OL ಟ್ಯಾಗ್ ಒಳಗಡೆ ನಾವು ಟೈಪ್ ಆಟ್ರಿಬ್ಯೂಟ್ ನ ಡಿಫೈನ್ ಮಾಡಿ ಅದಕ್ಕೊಂದು ವ್ಯಾಲ್ಯೂ 1 ಅಂತ ಕೊಟ್ರೆ, ನಾವು OL ಟ್ಯಾಗ್ ನ ವೆಬ್ ಪೇಜ್ ಅಲ್ಲಿ ರನ್ ಮಾಡಿದಾಗ, ಡಿಸ್ಪ್ಲೇ ಮಾಡಿದಾಗ ನಮಗೆ ನಂಬರಿಂಗ್ ಬರುತ್ತೆ. ನೀವು ಅವಾಗಲೇ ಅಬ್ಸರ್ವ್ ಮಾಡಿದ್ವಿ, 1 ರಾಮ್, 2 ಸ್ಯಾಮ್, 3 ಟಾಮ್ ಅಂತ. ಫಾರ್ ಎಕ್ಸಾಂಪಲ್ ನಮಗೆ 1 2 3 ಬೇಡ, ಬೇರೆ ಫಾರ್ಮ್ಯಾಟ್ ಬೇಕು. ಫಾರ್ ಎಕ್ಸಾಂಪಲ್ ಅಪ್ಪರ್ ಕೇಸ್ AL ಬೇಕು ಅಥವಾ ಲೋವರ್ ಕೇಸ್ AL ಬೇಕು, ಇಲ್ಲ ಅಂದ್ರೆ ನಮಗೆ ರೋಮನ್ ನಂಬರ್ಸ್ ಬೇಕು, ಅಪ್ಪರ್ ರೋಮನ್ ಇಲ್ಲ ಲೋವರ್ ಕೇಸ್ ರೋಮನ್ ನಂಬರ್ಸ್ ಅಲ್ಲಿ ಬೇಕು. ಸೊ ಈ ತರ ಡಿಸ್ಪ್ಲೇ ಮಾಡಬೇಕು ಅಂದ್ರೆ ನಾವು ಟೈಪ್ ಆಟ್ರಿಬ್ಯೂಟ್ ನ ಯೂಸ್ ಮಾಡಿ ಅದಕ್ಕೆ ರೆಸ್ಪೆಕ್ಟಿವ್ ವ್ಯಾಲ್ಯೂಸ್ ನ ಪಾಸ್ ಮಾಡಬೇಕಾಗುತ್ತೆ. ನಿಮಗೆ ಇಲ್ಲಿ ಅರ್ಥ ಆಗಿಲ್ಲ ಅಂದ್ರೆ ಯೋಚನೆ ಮಾಡಬೇಡಿ, ನಾನು ನಿಮಗೆ ಡೆಮೋದಲ್ಲೇ ಅರ್ಥ ಮಾಡಿಸ್ತೀನಿ ಈ ಟೈಪ್ ಆಟ್ರಿಬ್ಯೂಟ್ ಯೂಸ್ ಮಾಡೋದ್ರಿಂದ ಏನೆಲ್ಲ ಅಡ್ವಾಂಟೇಜಸ್ ಇದೆ ಅಂತ. ಸೊ ಇವಾಗ ವಾಪಸ್ ವಿಜುವಲ್ ಸ್ಟುಡಿಯೋ ಕೋಡ್ಗೆ ಹೋಗಿ ಅಲ್ಲಿ ಕೋಡ್ ಮಾಡಿ ನಿಮಗೆ ತೋರಿಸ್ತೀನಿ ಈ ಟೈಪ್ ಆಟ್ರಿಬ್ಯೂಟ್ ಯೂಸ್ ಮಾಡೋದ್ರಿಂದ ಏನೆಲ್ಲ ಅಡ್ವಾಂಟೇಜಸ್ ಇದೆ ಅಂತ. ಅವಾಗಲೇ ವಿಜುವಲ್ ಸ್ಟುಡಿಯೋ ಕೋಡ್ ಅಲ್ಲಿ ಒಂದು ಆರ್ಡರ್ ಲಿಸ್ಟ್ ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ನೋಡಿದ್ವಿ, ಅದು ಕೋಡ್ ಕೂಡ ಇಲ್ಲೇ ಇದೆ, ಅಬ್ಸರ್ವ್ ಮಾಡಿ. ಸೊ ಈ ಆರ್ಡರ್ ಲಿಸ್ಟ್ ನ ನಾವು ವೆಬ್ ಪೇಜ್ ಅಲ್ಲಿ ಡಿಸ್ಪ್ಲೇ ಮಾಡಾಗ ಯಾವ ತರ ಕಾಣುತ್ತೆ ಅದನ್ನ ನಾನು ನಿಮ್ಗೆ ಇವಾಗ ತೋರಿಸ್ಕೊಡ್ತೀನಿ. ಅವಾಗಲೇ ನೋಡಿದ್ವಿ ಕೂಡ. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ರ್ಯಾಮ್, ಸ್ಯಾಮ್ ಅಂಡ್ ಟಾಮ್ ಅಂತ ಇದೆ, ಅದಕ್ಕೆ ನಂಬರಿಂಗ್ಸ್ ಕೂಡ ಇದೆ. ಸೊ ನನ್ಗೆ ಇವಾಗ ಈ 1 2 3 ಬದಲು ಅಪ್ಪರ್ ಕೇಸ್ ಆಲ್ಫಾಬೆಟ್ಸ್ ಬೇಕು, ಇಲ್ಲ ಲೋವರ್ ಕೇಸ್ ಆಲ್ಫಾಬೆಟ್ಸ್ ಬೇಕು, ಅದ್ರ ಬದಲು ಅಪ್ಪರ್ ಕೇಸ್ ರೋಮನ್ ಲೆಟರ್ಸ್ ಅಥವಾ ಲೋವರ್ ಕೇಸ್ ರೋಮನ್ ಲೆಟರ್ಸ್ ಬೇಕು. ಸೊ ಆ ತರ ನಮಗೆ ಅಪ್ಪರ್ ಕೇಸ್ ಆಲ್ಫಾಬೆಟ್ಸ್ ಇಲ್ಲ ರೋಮನ್ ಲೆಟರ್ಸ್ ಬೇಕು ಅಂತಂದ್ರೆ ನಾವು ಟೈಪ್ ಆಟ್ರಿಬ್ಯೂಟ್ ನ ಯೂಸ್ ಮಾಡಬೇಕಾಗುತ್ತೆ. ಅದು ಹೇಗೆ ಅಂತ ಇವಾಗ ಸಿಂಪಲ್ ಒಂದು ಡೆಮೋ ನೋಡೋಣ. ವಾಪಸ್ ವಿಜುವಲ್ ಸ್ಟುಡಿಯೋ ಕೋಡ್ಗೆ ಹೋಗ್ತೀನಿ. ಇಲ್ಲಿ ಅಬ್ಸರ್ವ್ ಮಾಡಿ, ನಾನು ಡಿಫಾಲ್ಟ್ ಆಗಿ ಈ ಆರ್ಡರ್ ಲಿಸ್ಟ್ಗೆ ಯಾವುದೇ ಒಂದು ಟೈಪ್ ಆಟ್ರಿಬ್ಯೂಟ್ ಕೊಟ್ಟಿಲ್ಲ. ಸೊ ಡಿಫಾಲ್ಟ್ ಆಗಿ ನಾವೇನು ಕೊಟ್ಟಿಲ್ಲ ಅಂದ್ರೆ 1 2 3 ತಗೊಳುತ್ತೆ. ಬಟ್ ಸ್ಟಿಲ್ ನಾನೇನು ಮಾಡ್ತೀನಿ, ಜಸ್ಟ್ ನಿಮ್ಗೆ ಅರ್ಥ ಆಗಲಿ ಅಂತ ಕಾಪಿ ಮಾಡ್ಕೊತೀನಿ ಮತ್ತೆ ಕೆಳಗಡೆ ಪೇಸ್ಟ್ ಮಾಡ್ತೀನಿ. ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ಏನು ಮಾಡ್ತೀನಿ ನಾನು ಅಂತ ಅಂದ್ರೆ ಟೈಪ್ ಅಂತ ಟೈಪ್ ಮಾಡ್ತೀನಿ, ಎಂಟರ್ ಪ್ರೆಸ್ ಮಾಡಿ. ಇಲ್ಲಿ ನಿಮಗೆ ವ್ಯಾಲ್ಯೂಸ್ ಕೊಡುತ್ತೆ ಯಾವ್ದು ಪಾಸ್ ಮಾಡಬೇಕು ಅಂತ. ನಾನು 1 ಸೆಲೆಕ್ಟ್ ಮಾಡ್ಕೊತೀನಿ. ಸೊ ಎಂಟರ್ ಪ್ರೆಸ್ ಮಾಡಿದೆ. ಸೊ ಇದನ್ನ ಸೇವ್ ಮಾಡಿ ಮತ್ತೆ ವಾಪಸ್ ಹೋಗಿ ಇಲ್ಲಿ ರನ್ ಮಾಡೋಣ. ರನ್ ಮಾಡಿದಾಗ ಇಲ್ಲಿ ಅಬ್ಸರ್ವ್ ಮಾಡಿ, ನಾವು ಟೈಪ್ ಆಟ್ರಿಬ್ಯೂಟ್ ಕೊಟ್ಟಿಲ್ಲ ಅಂದ್ರೂ ಡಿಫಾಲ್ಟ್ ಆಗಿ 1 2 3 ಕೊಡುತ್ತೆ. ನಿಮಗೆ ಸ್ಪೆಸಿಫಿಕ್ ಆಗಿ ಕೊಡಬೇಕು ಅಂದ್ರೆ
ಕೊಟ್ಟರು ಕೂಡ ಏನು ಪ್ರಾಬ್ಲಮ್ ಇಲ್ಲ, ಅವಾಗಲೂ ಕೂಡ 1 2 3 ಕೊಡುತ್ತೆ. ಯಾಕಂದ್ರೆ ನಾವು ಟೈಪ್ ವ್ಯಾಲ್ಯೂ ಏನು ಕೊಟ್ಟಿದ್ದೀವಿ 1 ಅಂತ ಕೊಟ್ಟಿದ್ದೀವಿ. ಅದೇ ರೀತಿ ಬೇರೆ ಫಾರ್ಮ್ಯಾಟ್ಸ್ ಇದೆ, ಅದನ್ನು ಕೂಡ ಟ್ರೈ ಮಾಡೋಣ. ಸೊ ಜಸ್ಟ್ ಏನು ಮಾಡೋಣ, ಇದನ್ನ ಕಾಪಿ ಪೇಸ್ಟ್ ಮಾಡ್ಕೊತೀನಿ ನಾನು. ಜಸ್ಟ್ ಟೈಮ್ ಸೇವ್ ಮಾಡೋದಕ್ಕೋಸ್ಕರ ನೀವು ಟೈಪ್ ಮಾಡಿರಿ. ಕಾಪಿ ಮಾಡ್ಕೊಂಡೆ, ಇಲ್ಲಿ ಎಂಟರ್ ಪ್ರೆಸ್ ಮಾಡಿ ಕೆಳಗಡೆ ಪೇಸ್ಟ್ ಮಾಡ್ತೀನಿ. ಇಲ್ಲಿ ಟೈಪ್ 1 ಬದಲು ಏನು ಮಾಡ್ತೀನಿ, ಅಪ್ಪರ್ ಕೇಸ್ ಎ ಕೊಡ್ತೀನಿ. ಅದೇ ರೀತಿ ಕೆಳಗಡೆ ಪೇಸ್ಟ್ ಮಾಡ್ತೀನಿ. ಟೈಪ್ 1 ಬದಲು ಲೋವರ್ ಕೇಸ್ ಎ ಕೊಡ್ತೀನಿ. ಓಕೆ, ಮತ್ತೆ ರೋಮನ್ ಲೆಟರ್ಸ್. ಸೊ ಟೈಪ್ 1 ಬದಲು ಅಪ್ಪರ್ ಕೇಸ್ ಐ ಕೊಡ್ತೀನಿ. ಓಕೆ, ಮತ್ತೆ ಪೇಸ್ಟ್ ಮಾಡ್ತೀನಿ. ಇಲ್ಲಿ ಲೋವರ್ ಕೇಸ್ ರೋಮನ್ ಲೆಟರ್ ಕೊಡ್ತೀನಿ. ಅಬ್ಸರ್ವ್ ಮಾಡಿ. ಸೊ ನಾವಿಲ್ಲಿ ಟೈಪ್ ಆಟ್ರಿಬ್ಯೂಟ್ ಯೂಸ್ ಮಾಡಿದೀವಿ, ಅದಕ್ಕೆ 4 ವ್ಯಾಲ್ಯೂಸ್ನ ಪಾಸ್ ಮಾಡಿದೀವಿ. ಡಿಫಾಲ್ಟ್ ಆಗಿ ಏನು ಕೊಡಿಲ್ಲ ಅಂದ್ರೂ 1 ಕೂಡ ತಗೊಳುತ್ತೆ. ಬಟ್ ನಿಮ್ಗೆ ಅರ್ಥ ಆಗಲಿ ಅಂತ ಹೇಳಿ ಸ್ಪೆಸಿಫಿಕ್ ಆಗಿ ಟೈಪ್ ಇಸ್ ಈಕ್ವಲ್ ಟು 1 ಅಂತ ಕೊಟ್ಟಿದ್ದೀನಿ. ಅದೇ ರೀತಿ ಟೈಪ್ ಇಸ್ ಈಕ್ವಲ್ ಟು ಎ ಕೊಟ್ಟಿದ್ದೀನಿ. ಮತ್ತೆ ಟೈಪ್ ಇಸ್ ಈಕ್ವಲ್ ಟು ಲೋವರ್ ಕೇಸ್ ಎ, ಟೈಪ್ ಇಸ್ ಈಕ್ವಲ್ ಟು ಅಪ್ಪರ್ ಕೇಸ್ ರೋಮನ್ ಲೆಟರ್, ಟೈಪ್ ಇಸ್ ಈಕ್ವಲ್ ಟು ಲೋವರ್ ಕೇಸ್ ರೋಮನ್ ಲೆಟರ್. ಇದನ್ನ ಸೇವ್ ಮಾಡೋಣ. ಸೇವ್ ಮಾಡಿ ವಾಪಸ್ ಬ್ರೌಸರ್ಗೆ ಹೋಗಿ ಏನು ಮಾಡ್ತೀನಿ, ರಿಫ್ರೆಶ್ ಮಾಡ್ತೀನಿ. ಇಲ್ಲಿ ಅಬ್ಸರ್ವ್ ಮಾಡಿ. ರಿಫ್ರೆಶ್ ಮಾಡಿದಾಗ ನೀವು ಇಲ್ಲಿ ಅಬ್ಸರ್ವ್ ಮಾಡಬೇಕಾಗುತ್ತೆ, ಡಿಫಾಲ್ಟ್ ಆಗಿ ಏನು ಕೊಡಿಲ್ಲ ಅಂದ್ರೆ 1 2 3 ತಗೊಳುತ್ತೆ. ಸ್ಪೆಸಿಫಿಕ್ ಆಗಿ ನೀವು ಟೈಪ್ ಇಸ್ ಈಕ್ವಲ್ ಟು 1 ಅಂತ ಕೊಟ್ಟರೆ ಅವಾಗ 1 2 3 ಅಲ್ಲೇ ಬರುತ್ತೆ. ಮತ್ತೆ ನಾವಲ್ಲಿ ಫಾರ್ಮ್ಯಾಟ್ಸ್ ನ ಚೇಂಜ್ ಮಾಡಿದ್ವಿ, ಅಬ್ಸರ್ವ್ ಮಾಡಬೇಕಾಗುತ್ತೆ. ಟೈಪ್ ಇಸ್ ಈಕ್ವಲ್ ಟು ಅಪ್ಪರ್ ಕೇಸ್ ಎ ಕೊಟ್ಟೆ, ಅವಾಗ ನೋಡಿ ಡಿಫಾಲ್ಟ್ ಆಗಿ ಕ್ಯಾಪಿಟಲ್ ಎ, ಕ್ಯಾಪಿಟಲ್ ಬಿ, ಕ್ಯಾಪಿಟಲ್ ಸಿ ಅಂತ ಬರುತ್ತೆ. ಅದೇ ರೀತಿ ಲೋವರ್ ಕೇಸ್ ಕೊಟ್ರೆ ಲೋವರ್ ಕೇಸ್ ಆಲ್ಫಾಬೆಟ್ಸ್ ಬರುತ್ತೆ. ಮತ್ತೆ ಲಾಸ್ಟ್ ಅಬ್ಸರ್ವ್ ಮಾಡಿ, ನಾವು ರೋಮನ್ ಲೆಟರ್ಸ್ ಯೂಸ್ ಮಾಡಿದೆ. ಅಪ್ಪರ್ ಕೇಸ್ ರೋಮನ್ ಲೆಟರ್ ಯೂಸ್ ಮಾಡಿದಾಗ ಈ ತರ ಬರುತ್ತೆ ಟೈಪ್ ಆಟ್ರಿಬ್ಯೂಟ್ ಕೊಟ್ಟಾಗ. ಅದೇ ರೀತಿ ಟೈಪ್ ಆಟ್ರಿಬ್ಯೂಟ್ಗೆ ಲೋವರ್ ಕೇಸ್ ರೋಮನ್ ಲೆಟರ್ಸ್ ಯೂಸ್ ಮಾಡಿದಾಗ ಈ ತರ ಬರುತ್ತೆ. ಸೊ ನಿಮ್ಗೆ ಅರ್ಥ ಆಯ್ತಲ್ಲ, ಆರ್ಡರ್ ಲಿಸ್ಟ್ ಅಲ್ಲಿ ಟೈಪ್ ಆಟ್ರಿಬ್ಯೂಟ್ ಎಷ್ಟು ಯೂಸ್ ಆಗುತ್ತೆ ಅಂತ. ನಿಮ್ಗೆ ಯಾವ ಫಾರ್ಮ್ಯಾಟ್ ಬೇಕೋ ಆ ಫಾರ್ಮ್ಯಾಟ್ ನ ಯೂಸ್ ಮಾಡಿ, ಅವಾಗ ನಿಮ್ಮ ಆರ್ಡರ್ ಲಿಸ್ಟ್ ಬ್ಯೂಟಿಫುಲ್ ಆಗಿ ಕಾಣುತ್ತೆ. ಸೊ ನಿಮ್ಗೆ ಅರ್ಥ ಆಯ್ತು ಅನ್ಕೊಂತೀನಿ, ಆರ್ಡರ್ ಲಿಸ್ಟ್ ಅಂದ್ರೇನು, ಟೈಪ್ ಆಟ್ರಿಬ್ಯೂಟ್ ಅಂದ್ರೇನು, ಅದೇನಕ್ಕೆ ಯೂಸ್ ಮಾಡಬೇಕು ಅಂತ. ಒಂದು ಅನ್ಆರ್ಡರ್ಡ್ ಲಿಸ್ಟ್ ನ ವೆಬ್ ಪೇಜ್ ಅಲ್ಲಿ ಹೇಗೆ ಕ್ರಿಯೇಟ್ ಮಾಡಿ ಡಿಸ್ಪ್ಲೇ ಮಾಡೋದು ಅಂತ ಇವಾಗ ನಿಮಗೆ ತೋರಿಸ್ಕೊಡ್ತೀನಿ. ಅಬ್ಸರ್ವ್ ಮಾಡಿ. An unordered list starts with UL tag. Ordered list always starts with OL tag. ಅದೇ ರೀತಿ unordered list always starts with UL tag. UL ಅಂದ್ರೆ unordered list ಅಂತ. But list item starts with LI tag. Ordered list ಆಗಲಿ unordered list ಆಗಲಿ, ಲಿಸ್ಟ್ ಐಟಮ್ ಯಾವತ್ತು LI tag ಇಂದ ಸ್ಟಾರ್ಟ್ ಆಗುತ್ತೆ. List items will be marked with small black circles by default. ಬಟ್ ಆರ್ಡರ್ ಲಿಸ್ಟ್ ಅಲ್ಲಿ ಏನಾಯ್ತು, ಡಿಫಾಲ್ಟ್ ಆಗಿ ನಾವೇನು ಕೊಟ್ಟಿಲ್ಲ ಅಂದ್ರೆ 1 2 3 ಅಂತ ಆರ್ಡರ್ ಅಲ್ಲಿ ಬರುತ್ತೆ. ಬಟ್ ಅನ್ಆರ್ಡರ್ ಲಿಸ್ಟ್ ಅಲ್ಲಿ ಆ ತರ ಆಗಲ್ಲ. ಲಿಸ್ಟ್ ಐಟಮ್ಸ್ ಡಿಫಾಲ್ಟ್ ಆಗಿ ಬ್ಲಾಕ್ ಸರ್ಕಲ್ಸ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಅದು ಹೇಗೆ ಅಂತ ಇವಾಗ ನಿಮ್ಗೆ ಒಂದು ಎಕ್ಸಾಂಪಲ್ ತಗೊಂತೀನಿ, ಅಲ್ಲಿ ನಿಮ್ಗೆ ಔಟ್ಪುಟ್ ತೋರಿಸಿದಾಗ ಅರ್ಥ ಆಗುತ್ತೆ. ಇಲ್ಲಿ ಅಬ್ಸರ್ವ್ ಮಾಡಿ, ಅನ್ಆರ್ಡರ್ ಲಿಸ್ಟ್ ನ ಹೇಗೆ ಬರೆಯೋದು ಅಂತ. UL ಟ್ಯಾಗ್ ತಗೋಬೇಕು, ಸ್ಟಾರ್ಟಿಂಗ್ ಟ್ಯಾಗ್ ಮತ್ತೆ ಕ್ಲೋಸಿಂಗ್ ಟ್ಯಾಗ್. ಅದ್ರ ಮಧ್ಯೆ ಐಟಮ್ಸ್ ನ ಡಿಫೈನ್ ಮಾಡಬೇಕು. ಐಟಮ್ಸ್ ನ ಹೇಗೆ ಡಿಫೈನ್ ಮಾಡ್ತೀರಾ, LI ಟ್ಯಾಗ್ ಯೂಸ್ ಮಾಡ್ಕೊಂಡು ಡಿಫೈನ್ ಮಾಡ್ತೀರಾ. ಸೊ ಆರ್ಡರ್ಡ್ ಲಿಸ್ಟ್ ಮತ್ತೆ ಅನ್ಆರ್ಡರ್ಡ್ ಲಿಸ್ಟ್ ಏನ್ ಡಿಫ್ರೆನ್ಸ್ ಅಂದ್ರೆ ಟ್ಯಾಗ್ ಮಾತ್ರ ಚೇಂಜ್ ಆಗುತ್ತೆ. ಯಾವ ಟ್ಯಾಗು, OL ಟ್ಯಾಗ್ ಮತ್ತೆ UL ಟ್ಯಾಗ್. OL ಟ್ಯಾಗ್ ಯೂಸ್ ಮಾಡಬೇಕು ಆರ್ಡರ್ ಲಿಸ್ಟ್ ಇದ್ದಾಗ, UL ಟ್ಯಾಗ್ ಯಾವಾಗ ಯೂಸ್ ಮಾಡಬೇಕು, ಅನ್ಆರ್ಡರ್ಡ್ ಲಿಸ್ಟ್ ಇದ್ದಾಗ. ಸೊ ಈ ಔಟರ್ ಟ್ಯಾಗ್ಸ್ ಮಾತ್ರ ಚೇಂಜ್ ಆಗುತ್ತೆ, ಐಟಮ್ಸ್ ಡಿಫೈನ್ ಮಾಡೋ ರೀತಿ ಸೇಮ್ ಇರುತ್ತೆ. ಸೊ ಇದ್ರ ಔಟ್ಪುಟ್ ಯಾವ ತರ ಬರುತ್ತೆ ಇವಾಗ ಅಬ್ಸರ್ವ್ ಮಾಡಿ. ನೀವು ಇಲ್ಲಿ ಅಬ್ಸರ್ವ್ ಮಾಡಿ ಔಟ್ಪುಟ್ ಯಾವ ತರ ಬಂದಿದೆ, ರ್ಯಾಮ್, ಸ್ಯಾಮ್ ಅಂಡ್ ಟಾಮ್ ಬಂದಿದೆ. ಬಟ್ ಇಲ್ಲಿ ಲಿಸ್ಟ್ ಆಗಿರೋದ್ರಿಂದ ರ್ಯಾಮ್ ಗಿನ್ನ ಮುಂಚೆ ಒಂದು ಬ್ಲಾಕ್ ಸರ್ಕಲ್ ಬಂದಿದೆ ಡಿಫಾಲ್ಟ್ ಆಗಿ, ಎಲ್ಲದಕ್ಕೂ ಕೂಡ ಇದೆ. ಸೊ ಇದು ಅನ್ಆರ್ಡರ್ಡ್ ಲಿಸ್ಟ್ ಆಗಿರೋದ್ರಿಂದ ನಂಬರಿಂಗ್ ಇರಲ್ಲ, ಅದ್ರ ಬದಲು ಜಸ್ಟ್ ಒಂದು ಸ್ಪೆಸಿಫೈ ಮಾಡ್ತೀವಿ, ಹೇಗೆ ಒಂದು ಬ್ಲಾಕ್ ಸರ್ಕಲ್ ಇಟ್ಬಿಟ್ಟು. ಸೊ ಅನ್ಆರ್ಡರ್ಡ್ ಲಿಸ್ಟ್ ಈ ಫಾರ್ಮೆಟ್ ಅಲ್ಲಿ ನಾವು ಕ್ರಿಯೇಟ್ ಮಾಡಬೇಕಾಗುತ್ತೆ, ಔಟ್ಪುಟ್ ಈ ತರ ಬರುತ್ತೆ. ಸೊ ಇವಾಗ ನಾನು ನಿಮ್ಗೆ ಏನ್ ಮಾಡ್ತೀನಿ, ವಿಜುವಲ್ ಸ್ಟುಡಿಯೋ ಕೋಡ್ ಹೋಗ್ಬಿಟ್ಟು ಒಂದು ಸಿಂಪಲ್ ಡೆಮೋ ತೋರಿಸ್ತೀನಿ, ಅನ್ಆರ್ಡರ್ಡ್ ಲಿಸ್ಟ್ ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ. ನಾನು ಅವಾಗಲೇ ಹೇಳ್ಕೊಟ್ಟೆ ನಿಮ್ಗೆ ಆರ್ಡರ್ ಲಿಸ್ಟ್ ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ. ಅದೇ ರೀತಿ ಇವಾಗ ಅನ್ಆರ್ಡರ್ಡ್ ಲಿಸ್ಟ್ ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಕ್ಲಿಯರ್ ಆಗಿ ಅರ್ಥ ಮಾಡಿಸ್ತೀನಿ. ಸೊ ಇವಾಗ ನಾನು ಏನ್ ಮಾಡ್ತೀನಿ, ಜಸ್ಟ್ ಈ ಪೇಜ್ ನ ಕ್ಲಿಯರ್ ಮಾಡೋಣ ಹಳೆ ಕೋಡಿಂದ. ಸೊ ಕ್ಲಿಯರ್ ಮಾಡಿದೆ, ಇಲ್ಲಿ ಹೆಡಿಂಗ್ ಚೇಂಜ್ ಮಾಡೋಣ. ಹೆಡಿಂಗ್ ಏನಪ್ಪಾ ಅಂತ ಅಂದ್ರೆ ಅನ್ಆರ್ಡರ್ಡ್ ಲಿಸ್ಟ್ ಅಂತ. ಸೊ ಹೆಡಿಂಗ್ ಆಯ್ತು. ಇವಾಗ ಅನ್ಆರ್ಡರ್ಡ್ ಲಿಸ್ಟ್ ನ ಹೇಗೆ ಕ್ರಿಯೇಟ್ ಮಾಡೋದು, ಅನ್ಆರ್ಡರ್ಡ್ ಲಿಸ್ಟ್ ನ ಕ್ರಿಯೇಟ್ ಮಾಡಬೇಕಂದ್ರೆ ನಮಗೆ UL ಟ್ಯಾಗ್ ಬೇಕು. UL ಅಂತ ಟೈಪ್ ಮಾಡಿ ಟ್ಯಾಬ್ ಪ್ರೆಸ್ ಮಾಡಬೇಕು. ಅವಾಗ UL ಟ್ಯಾಗ್ ಸ್ಟಾರ್ಟಿಂಗ್ ಟ್ಯಾಗ್ ಮತ್ತೆ ಕ್ಲೋಸಿಂಗ್ ಟ್ಯಾಗ್ ಬರುತ್ತೆ. ಇದ್ರ ಮಧ್ಯೆ ನಾವು ಲಿಸ್ಟ್ ಐಟಮ್ಸ್ ನ ಡಿಫೈನ್ ಮಾಡಬೇಕು. ಲಿಸ್ಟ್ ಐಟಮ್ಸ್ ನ ಹೇಗೆ ಡಿಫೈನ್ ಮಾಡೋದು, LI ಟ್ಯಾಗ್ ಯೂಸ್ ಮಾಡ್ಕೊಂಡು LI ಅಂತ ಟೈಪ್ ಮಾಡಿ ಟ್ಯಾಬ್ ಪ್ರೆಸ್ ಮಾಡಿದ್ರೆ LI ಟ್ಯಾಗ್ ಕ್ರಿಯೇಟ್ ಆಗುತ್ತೆ. ಇದ್ರ ಮಧ್ಯೆ ನಾವು ಐಟಮ್ಸ್ ನ ಡಿಫೈನ್ ಮಾಡೋಣ. ಯಾವೆಲ್ಲ ಐಟಮ್ಸ್, ರ್ಯಾಮ್, ಸ್ಯಾಮ್ ಮತ್ತೆ ಟಾಮ್ ಅಂತ. ಸೊ ಇವಾಗ ಏನ್ ಮಾಡ್ತೀನಿ, ಇದನ್ನ ಸೇವ್ ಮಾಡ್ತೀನಿ. ಸೇವ್ ಮಾಡಿ ವಾಪಸ್ ಬ್ರೌಸರ್ಗೆ ಹೋಗಿ ಅಲ್ಲಿ ರಿಫ್ರೆಶ್ ಮಾಡೋಣ. ರಿಫ್ರೆಶ್ ಮಾಡಿದಾಗ ಅಬ್ಸರ್ವ್ ಮಾಡಿ, ಅನ್ಆರ್ಡರ್ಡ್ ಲಿಸ್ಟ್ ಕ್ರಿಯೇಟ್ ಆಗಿದೆ. ಅನ್ಆರ್ಡರ್ಡ್ ಲಿಸ್ಟ್ ಆಗಿರೋದ್ರಿಂದ ನಮಗೆ ನಂಬರಿಂಗ್ ಬರೋದಿಲ್ಲ, ಜಸ್ಟ್ ಒಂದು ಸ್ಪೆಸಿಫೈ ಮಾಡ್ತೀವಿ, ಒಂದು ಡಾಟ್ ತರ ಬರೋದು ನೋಡಿ, ಬ್ಲಾಕ್ ಕಲರ್ ಡಾಟ್ ಬಂದಿದೆ ಎಲ್ಲದಕ್ಕೂ. ಸೊ ಇದು ಅನ್ಆರ್ಡರ್ಡ್ ಲಿಸ್ಟ್ ಕ್ರಿಯೇಟ್ ಮಾಡೋ ರೀತಿ. ಸೊ ಅರ್ಥ ಆಯ್ತಲ್ಲ ನಿಮ್ಗೆ
ಅನ್ಆರ್ಡರ್ಡ್ ಲಿಸ್ಟ್ ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ. ಜಸ್ಟ್ ಒಂದು UL ಟ್ಯಾಗ್ ತಗೋಬೇಕು, ಅದ್ರ ಮಧ್ಯ ಲಿಸ್ಟ್ ಐಟಮ್ಸ್ ನ ಡಿಫೈನ್ ಮಾಡಬೇಕು. ಒಂದು ಅನ್ಆರ್ಡರ್ಡ್ ಲಿಸ್ಟ್ ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡ್ವಿ. ಇವಾಗ ಒಂದು ಪ್ರಾಪರ್ಟಿ ಇದೆ, ಆ ಪ್ರಾಪರ್ಟಿ ಹೆಸರು ಲಿಸ್ಟ್ ಸ್ಟೈಲ್ ಪ್ರಾಪರ್ಟಿ ಅಂತ. ಸೊ ಈ ಲಿಸ್ಟ್ ಸ್ಟೈಲ್ ಪ್ರಾಪರ್ಟಿನ ನಾವು ಅನ್ಆರ್ಡರ್ಡ್ ಲಿಸ್ಟ್ ಅಲ್ಲಿ ಯೂಸ್ ಮಾಡೋದ್ರಿಂದ ಏನೆಲ್ಲ ಅಡ್ವಾಂಟೇಜಸ್ ಇದೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. CSS ಪ್ರಾಪರ್ಟಿ ಬೈ ನೇಮ್ ಲಿಸ್ಟ್ ಸ್ಟೈಲ್ ಪ್ರಾಪರ್ಟಿ is used to define the style of the list item. ಅಂದ್ರೆ ಡಿಫಾಲ್ಟ್ ಆಗಿ ನಾವು ಒಂದು ಅನ್ಆರ್ಡರ್ಡ್ ಲಿಸ್ಟ್ ಕ್ರಿಯೇಟ್ ಮಾಡಿದಾಗ ಯಾವ ತರ ಔಟ್ಪುಟ್ ಬಂತು, ಒಂದು ಬ್ಲಾಕ್ ಡಾಟ್ ಬಂತು, ಅದ್ರ ಪಕ್ಕ ನೇಮ್ಸ್ ಕೂಡ ಬರ್ತಾ ಹೋಯ್ತು. ಬಟ್ ಇವಾಗ ನಂಗೆ ಬ್ಲಾಕ್ ಡಾಟ್ ಬದಲು ಬೇರೆ ತರ ಐಕಾನ್ಸ್ ಬೇಕು, ಆ ತರ ಶೇಪ್ಸ್ ಬೇಕು ಅಂತ ಅಂದ್ರೆ ನಾವು CSS ಲಿಸ್ಟ್ ಸ್ಟೈಲ್ ಪ್ರಾಪರ್ಟಿನ ಯೂಸ್ ಮಾಡಬೇಕಾಗುತ್ತೆ. ಅದು ಯಾವ ತರ ಬರುತ್ತೆ, ಇಲ್ಲಿ ನೋಡಿ 2 ಕಾಲಮ್ಸ್ ಮಾಡಿದೀನಿ, ಒಂದು ವ್ಯಾಲ್ಯೂ ಮತ್ತೆ ಡಿಸ್ಕ್ರಿಪ್ಷನ್ ಅಂತ. ಸೊ ಅವಾಗ ನೀವು ನೋಡಿದ್ವಿ ಒಂದು ಬ್ಲಾಕ್ ಕಲರ್ ಒಂದು ಡಾಟ್ ಬಂತಲ್ವಾ, ಅದಕ್ಕೆ ಡಿಸ್ಕ್ ಅಂತ ಕರಿತೀವಿ. ಚೇಂಜಸ್ ದ ಲಿಸ್ಟ್ ಐಟಮ್ ಮಾರ್ಕರ್ ಟು ಬುಲೆಟ್. ಡಿಫಾಲ್ಟ್ ಆಗಿ ನಾವು ಏನು ಲಿಸ್ಟ್ ಸ್ಟೈಲ್ ಪ್ರಾಪರ್ಟಿ ಯೂಸ್ ಮಾಡಿಲ್ಲ ಅಂತ ಅಂದ್ರೆ, ನಾವು ಬರೀ ಅನ್ಆರ್ಡರ್ಡ್ ಲಿಸ್ಟ್ ಯೂಸ್ ಮಾಡಿದಾಗ ನಮಗೆ ಯಾವ ತರ ಔಟ್ಪುಟ್ ಬರುತ್ತೆ, ಒಂದು ಡಿಸ್ಕ್ ಬರುತ್ತೆ, ಬ್ಲಾಕ್ ಕಲರ್ ಇರುತ್ತೆ. ಫಾರ್ ಎಕ್ಸಾಂಪಲ್ ನನಗೆ ಡಾಟ್ ಬ್ಲಾಕ್ ಡಾಟ್ ಬದಲು ನಮಗೆ ಸರ್ಕಲ್ ಬೇಕು, ಅವಾಗ ನಾವೇನ್ ಮಾಡಬೇಕು, ಲಿಸ್ಟ್ ಸ್ಟೈಲ್ ಪ್ರಾಪರ್ಟಿ ಈಸ್ ಈಕ್ವಲ್ ಟು ಸರ್ಕಲ್ ಅಂತ ವ್ಯಾಲ್ಯೂ ಪಾಸ್ ಮಾಡಬೇಕು. ಎಲ್ಲಿ UL ಟ್ಯಾಗ್ ಒಳಗಡೆ ಪಾಸ್ ಮಾಡಬೇಕಾಗುತ್ತೆ. ಅದೇ ರೀತಿ ನನಗೆ ಸರ್ಕಲ್ ಬದಲು ಸ್ಕ್ವೇರ್ ಬೇಕು, ಅವಾಗ ಕೂಡ ಸೇಮ್ ಟೈಪ್ ಲಿಸ್ಟ್ ಸ್ಟೈಲ್ ಪ್ರಾಪರ್ಟಿ ಈಸ್ ಈಕ್ವಲ್ ಟು ಸ್ಕ್ವೇರ್ ಅಂತ ಕೊಡಬೇಕು. ಬಟ್ ನನಗೆ ಇವಾಗ ಸರ್ಕಲ್ ಬೇಡ, ಸ್ಕ್ವೇರ್ ಬೇಡ, ಮತ್ತೆ ಡಿಸ್ಕ್ ಬೇಡ, ಏನು ಬೇಡ, ಜಸ್ಟ್ ನನಗೆ ಅನ್ಆರ್ಡರ್ಡ್ ಲಿಸ್ಟ್ ಯಾವ ತರ ಕೊಟ್ಟಿದ್ದೀನಿ ಆ ತರ ಡಿಸ್ಪ್ಲೇ ಮಾಡಬೇಕು ಅಂತ ಅಂದ್ರೆ ಲಿಸ್ಟ್ ಸ್ಟೈಲ್ ಪ್ರಾಪರ್ಟಿ ನನ್ ಅಂತ ಕೊಡಬೇಕು. ಅವಾಗ ಮಾತ್ರ ನಿಮಗೆ ಯಾವುದೇ ಐಕಾನ್ಸ್ ಬರೋದಿಲ್ಲ, ಜಸ್ಟ್ ಪ್ಲೇನ್ ಲಿಸ್ಟ್ ಬರುತ್ತೆ. ಸೊ ಅದು ಹೇಗೆ ಅಂತ ನಾನು ಇವಾಗ ನಿಮಗೆ ಒಂದು ಡೆಮೋದಲ್ಲಿ ತೋರಿಸ್ಕೊಡ್ತೀನಿ. ಒಂದು ಅನ್ಆರ್ಡರ್ಡ್ ಲಿಸ್ಟ್ ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಅವಾಗಲೇ ಇಲ್ಲಿ ಕೋಡ್ ಬರ್ದಿದ್ದೀವಿ, ಅಬ್ಸರ್ವ್ ಮಾಡಿ, ಈ ಕೋಡ್ ಇಲ್ಲಿದೆ. ಸೊ ಈ ರೀತಿ ನಾವು ಒಂದು ಅನ್ಆರ್ಡರ್ಡ್ ಲಿಸ್ಟ್ ನ ಕ್ರಿಯೇಟ್ ಮಾಡ್ತೀವಿ. ಸೊ ಇದನ್ನ ವೆಬ್ ಪೇಜ್ ಅಲ್ಲಿ ರನ್ ಮಾಡಿದಾಗ ಈ ರೀತಿ ಕಾಣುತ್ತೆ, ಒಂದು ಬ್ಲಾಕ್ ಡಾಟ್ ಬರುತ್ತೆ, ಇದಕ್ಕೆ ಡಿಸ್ಕ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನನಗೆ ಇವಾಗ ಡಿಸ್ಕ್ ಬದಲು ಸರ್ಕಲ್, ಸ್ಕ್ವೇರ್, ನನ್ ಬೇಕು. ಸೊ ಅವಾಗ ಏನ್ ಮಾಡಬೇಕು, ನಾವು ಒಂದು CSS ಸ್ಟೈಲ್ ಪ್ರಾಪರ್ಟಿ ಯೂಸ್ ಮಾಡಬೇಕಾಗುತ್ತೆ. ಅದ್ರ ಹೆಸರೇನು CSS ಸ್ಟೈಲ್ ಟೈಪ್ ಅಂತ. ಸೊ ಅದನ್ನ ಯೂಸ್ ಮಾಡಿಕೊಂಡು ನಾವು ಬೇರೆ ಫಾರ್ಮ್ಯಾಟ್ಸ್ ಅಂದ್ರೆ ಡಿಸ್ಕ್ ಬದಲು ಸ್ಕ್ವೇರ್, ಸರ್ಕಲ್ ಹೇಗೆ ನೋಡೋದು ಅಂತ ನಾನು ನಿಮ್ಗೆ ಇವಾಗ ತೋರಿಸ್ಕೊಡ್ತೀನಿ. ಸಪೋಸ್ ವಿಜುವಲ್ ಸ್ಟುಡಿಯೋ ಕೋಡ್ ಹೋಗೋಣ. ಇಲ್ಲೇನ್ ಮಾಡ್ತೀನಿ, ಜಸ್ಟ್ ಈ ಕೋಡ್ನ ಕಾಪಿ ಮಾಡ್ಕೊತೀನಿ ಟೈಮ್ ಸೇವ್ ಮಾಡೋದಕ್ಕೆ. ಇಲ್ಲಿ ಪೇಸ್ಟ್ ಮಾಡ್ತೀನಿ. ಪೇಸ್ಟ್ ಮಾಡಿ ಇಲ್ಲೇನ್ ಮಾಡ್ತೀನಿ, ಸ್ಟೈಲ್ ಪ್ರಾಪರ್ಟಿ ತಗೊಂತೀನಿ. ಸ್ಟೈಲ್ ಈಸ್ ಈಕ್ವಲ್ ಟು, ಇಲ್ಲಿ ನೋಡಿ ಸ್ಟೈಲ್ ಅಂತ ಟೈಪ್ ಮಾಡಿ ಎಂಟರ್ ಪ್ರೆಸ್ ಮಾಡಿದಾಗ ಈ ತರ ಬರುತ್ತೆ. ಸೊ ಲಿಸ್ಟ್ ಸ್ಟೈಲ್ ಟೈಪ್. ಸೊ ಇಲ್ಲಿ ಎಷ್ಟೊಂದು ಇಂಟೆಲಿಜೆನ್ಸ್ ತೋರಿಸ್ತದೆ, ನಿಮ್ಗೆ ಯಾವ್ದು ಬೇಕೋ ಅದು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಲಿಸ್ಟ್ ಸ್ಟೈಲ್ ಟೈಪ್ ಸೆಲೆಕ್ಟ್ ಮಾಡ್ಕೊತೀನಿ. ಸೆಲೆಕ್ಟ್ ಮಾಡ್ಕೊಂಡು ನಾನಿಲ್ಲಿ ಏನ್ ಮಾಡ್ತೀನಿ, ಸರ್ಕಲ್ ಸೆಲೆಕ್ಟ್ ಮಾಡ್ತೀನಿ. ಓಕೆ, ಮತ್ತೆ ಅದೇ ರೀತಿ ಕಾಪಿ ಪೇಸ್ಟ್ ಮಾಡ್ತೀನಿ. ಅದಾದ್ಮೇಲೆ ಸೊ ಇದು ಡಿಫಾಲ್ಟ್ ಏನು ಕೊಟ್ಟಿಲ್ಲ ಅಂದ್ರೆ ಡಿಸ್ಕ್ ಬರುತ್ತೆ. ಸೊ ನಾವು ಸ್ಪೆಸಿಫೈ ಮಾಡ್ಬೋದು ಬೇಕಾದ್ರೆ. ಸೊ ಸರ್ಕಲ್ ಬದಲು ಏನು ಸ್ಪೆಸಿಫೈ ಮಾಡ್ತೀನಿ, ಡಿಸ್ಕ್ ಅಂತ ಸ್ಪೆಸಿಫೈ ಮಾಡ್ತೀನಿ. ಡಿಸ್ಕ್ ಅಂತ ಕೊಟ್ಟರು ಕೂಡ ನನಗೆ ಡಿಫಾಲ್ಟ್ ಆಗಿ ಯಾವ ತರ ಬರುತ್ತೋ ಅದೇ ರೀತಿ ಔಟ್ಪುಟ್ ಇಲ್ಲಿ ಬರುತ್ತೆ, ಅಂದ್ರೆ ಬ್ಲಾಕ್ ಡಾಟ್ ಬರುತ್ತೆ, ಅದಕ್ಕೆ ಡಿಸ್ಕ್ ಅಂತ ಕರಿತೀವಿ. ಸರ್ಕಲ್ ಆಲ್ರೆಡಿ ಕೊಟ್ಟಿದ್ದೀವಿ. ಅದೇ ರೀತಿ ಇನ್ನೊಂದು ಕೊಡೋಣ, ಯಾವುದು, ಸ್ಕ್ವೇರ್ ಅಂತ. ಓಕೆ, ಮತ್ತು ಇನ್ನೊಂದು ನನಗೆ ಯಾವುದೇ ಐಕಾನ್ಸ್ ಬೇಡ ಅಂತ ಅಂದ್ರೆ ಇಲ್ಲಿ ಏನ್ ಮಾಡಬೇಕು, ಲಿಸ್ಟ್ ಸ್ಟೈಲ್ ಟೈಪ್ ನನ್ ಅಂತ ಕೊಡಬೇಕು. ಸೊ 4 ವ್ಯಾಲ್ಯೂಸ್ನ ಯೂಸ್ ಮಾಡಿದ್ದೀನಿ, ಅಬ್ಸರ್ವ್ ಮಾಡಿ. ಫಸ್ಟ್ ಒನ್ ಡಿಫಾಲ್ಟ್ ಏನು ಕೊಟ್ಟಿಲ್ಲ ಅಂದ್ರೆ ಏನ್ ಬರುತ್ತೆ, ಬ್ಲಾಕ್ ಡಾಟ್ ಬರುತ್ತೆ, ಅಂದ್ರೆ ಡಿಸ್ಕ್ ಬರುತ್ತೆ. ನೀವು ಬೇಕಾದ್ರೆ ಸ್ಪೆಸಿಫೈ ಮಾಡೋದು ಸ್ಪೆಸಿಫಿಕ್ ಆಗಿ, ಅದಕ್ಕೆ ಇಲ್ಲಿ ಕೆಳಗಡೆ ಎಕ್ಸಾಂಪಲ್ ತಗೊಂಡಿದ್ದೀನಿ, ಲಿಸ್ಟ್ ಸ್ಟೈಲ್ ಟೈಪ್ ಡಿಸ್ಕ್ ಅಂತ ಕೊಡಬೇಕು. ಫಾರ್ ಎಕ್ಸಾಂಪಲ್ ನನಗೆ ಸರ್ಕಲ್ ಬೇಕಂದ್ರೆ ಸರ್ಕಲ್, ಸ್ಕ್ವೇರ್ ಬೇಕಂದ್ರೆ ಸ್ಕ್ವೇರ್ ಟೈಪ್. ನನಗೆ ಏನು ಬೇಡ, ಡಿಫಾಲ್ಟ್ ಆಗಿ ಇಲ್ಲಿ ಯಾವ ತರ ಇದೆ ಪ್ಲೈನ್ ಬರಬೇಕು ಅಂದ್ರೆ ಲಿಸ್ಟ್ ಸ್ಟೈಲ್ ಟೈಪ್ ನನ್ ಕೊಡಬೇಕು. ಸೊ ಈ ಪೇಜ್ನ ಸೇವ್ ಮಾಡೋಣ, ಮತ್ತೆ ವಾಪಸ್ ಬ್ರೌಸರ್ಗೆ ಹೋಗಿ ರಿಫ್ರೆಶ್ ಮಾಡೋಣ. ಇಲ್ಲಿ ಅಬ್ಸರ್ವ್ ಮಾಡಿ, ನೀವು ಡಿಫಾಲ್ಟ್ ಆಗಿ ಏನು ಕೊಟ್ಟಿಲ್ಲ, ಸೊ ಅದಕ್ಕೆ ಡಿಸ್ಕ್ ಬರ್ತಾ ಇದೆ. ನೀವು ಸ್ಪೆಸಿಫೈ ಮಾಡ್ಬೋದು ಸ್ಪೆಸಿಫಿಕ್ ಆಗಿ ಅಂದ್ರೆ ಅವಾಗೂ ಕೂಡ ನಿಮಗೆ ಲಿಸ್ಟ್ ಸ್ಟೈಲ್ ಟೈಪ್ ಡಿಸ್ಕ್ ಅಂತ ಕೊಟ್ರೆ ಅವಾಗಲೂ ಇದೇ ತರ ಔಟ್ಪುಟ್ ಬರುತ್ತೆ. ಮತ್ತು ನಾವು ಯಾವ ವ್ಯಾಲ್ಯೂಸ್ ಕೊಟ್ಟಿದ್ವಿ, ಸರ್ಕಲ್ ಕೊಟ್ಟಿದ್ರೆ ಈ ತರ ಬರುತ್ತೆ, ಸ್ಕ್ವೇರ್ ಕೊಟ್ಟಿದ್ರೆ ಈ ತರ ಬರುತ್ತೆ. ನನಗೆ ಯಾವುದು ಬೇಡ ಅಂತ ಅಂದ್ರೆ ಡಿಫಾಲ್ಟ್ ಲಿಸ್ಟ್ ಸ್ಟೈಲ್ ಟೈಪ್ ನನ್ ಕೊಟ್ರೆ ನೋಡಿ, ನಿಮ್ಗೆ ಯಾವುದೇ ಒಂದು ಐಕಾನ್ ಶೇಪ್ಸ್ ಬಂದಿಲ್ಲ, ಜಸ್ಟ್ ಲಿಸ್ಟ್ ಪ್ರಿಂಟ್ ಆಗಿದೆ. ಸೊ ಇದು CSS ಸ್ಟೈಲ್ ಪ್ರಾಪರ್ಟಿ ಲಿಸ್ಟ್ ಸ್ಟೈಲ್ ಟೈಪ್ ಯೂಸ್ ಮಾಡೋದ್ರಿಂದ ಅಡ್ವಾಂಟೇಜಸ್, ನಿಮ್ಗೆ ಏನೆಲ್ಲ ಅಡ್ವಾಂಟೇಜಸ್ ಇದೆ ಅಂತ ಇಲ್ಲಿ ಅರ್ಥ ಆಗುತ್ತೆ. ಸೊ ಅರ್ಥ ಆಯ್ತಲ್ಲ, ನೀವು ಅನ್ಆರ್ಡರ್ಡ್ ಲಿಸ್ಟ್ ಒಳಗಡೆ ಲಿಸ್ಟ್ ಸ್ಟೈಲ್ ಪ್ರಾಪರ್ಟಿ ಯೂಸ್ ಮಾಡೋದ್ರಿಂದ ಏನೆಲ್ಲ ಅಡ್ವಾಂಟೇಜಸ್ ಇದೆ ಅಂತ. ಒಂದು ಆರ್ಡರ್ ಲಿಸ್ಟ್ ಮತ್ತೆ ಅನ್ಆರ್ಡರ್ಡ್ ಲಿಸ್ಟ್ ನ ಕ್ರಿಯೇಟ್ ಮಾಡೋದು ಹೇಗೆ ಅಂತ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡ್ವಿ. ಅದೇ ರೀತಿ ಇವಾಗ ಇನ್ನೊಂದು ಲಿಸ್ಟ್ ಇದೆ, ಅದ್ರ ಹೆಸರು ಡಿಸ್ಕ್ರಿಪ್ಷನ್ ಲಿಸ್ಟ್ ಅಂತ. ಡಿಸ್ಕ್ರಿಪ್ಷನ್ ಲಿಸ್ಟ್ ನ ಹೇಗೆ ಕ್ರಿಯೇಟ್ ಮಾಡೋದು ಅದನ್ನ ಇವಾಗ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳೋಣ. Description list is a list of terms with a description of each term. For example, ಇವಾಗ ಒಂದು ಲಿಸ್ಟ್ ಕ್ರಿಯೇಟ್ ಮಾಡಬೇಕು, ಆ ಲಿಸ್ಟ್ ಐಟಮ್ಗೆ ನೀವು ಡಿಸ್ಕ್ರಿಪ್ಷನ್ ಕೊಡಬೇಕು ಅಂತಂದ್ರೆ ನಾವು ಡಿಸ್ಕ್ರಿಪ್ಷನ್ ಲಿಸ್ಟ್ ನ ಯೂಸ್ ಮಾಡಬೇಕಾಗುತ್ತೆ. ಸೊ ಡಿಸ್ಕ್ರಿಪ್ಷನ್ ಲಿಸ್ಟ್ ಅಲ್ಲಿ 3 ತರ ಟ್ಯಾಗ್ ಬರುತ್ತೆ, ಒಂದು DL ಟ್ಯಾಗ್, ಇನ್ನೊಂದು DT ಟ್ಯಾಗ್, ಇನ್ನು DD ಟ್ಯಾಗ್. DL ಅಂದ್ರೆ ಡಿಸ್ಕ್ರಿಪ್ಷನ್ ಲಿಸ್ಟ್ ಟ್ಯಾಗ್, DT ಅಂದ್ರೆ ಡೇಟಾ ಟರ್ಮ್, DD ಅಂದ್ರೆ ಡೇಟಾ ಡಿಸ್ಕ್ರಿಪ್ಷನ್. ಓಕೆ, ಸೊ ನಾವು ಒಂದು ಡೇಟಾ ಟರ್ಮ್ ಕೊಡ್ತೀವಿ, ಅದಕ್ಕೆ ಡಿಸ್ಕ್ರಿಪ್ಷನ್ ನ DD ಟ್ಯಾಗ್ ಒಳಗಡೆ ಬರೀತೀವಿ.
ಸೊ ಅದು ಹೇಗಿರುತ್ತೆ ಅದ್ರ ಎಕ್ಸಾಂಪಲ್ ಇವಾಗ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ. ಸೊ ಈ ಫಾರ್ಮೆಟ್ ಅಲ್ಲಿ ನಾವು ಬರೀಬೇಕಾಗುತ್ತೆ. DL ಇಸ್ ದ ಔಟರ್ ಮೋಸ್ಟ್ ಟ್ಯಾಗ್. ಸೊ ಈ ಔಟರ್ ಮೋಸ್ಟ್ ಟ್ಯಾಗ್ ಒಳಗಡೆ ಸ್ಟಾರ್ಟಿಂಗ್ ಟ್ಯಾಗ್ ಮತ್ತೆ ಕ್ಲೋಸಿಂಗ್ ಟ್ಯಾಗ್ ಒಳಗಡೆ ನಾವು DT ಮತ್ತೆ DD ಟ್ಯಾಗ್ ನ ಯೂಸ್ ಮಾಡಬೇಕು. ಸೊ ಇಲ್ಲೊಂದು ಟರ್ಮ್ ತಗೊಂಡಿದ್ದೀನಿ, ಅದರ ಹೆಸರು HTML ಅಂತ. ಸೊ ಇದ್ರ ಡಿಸ್ಕ್ರಿಪ್ಷನ್ DD ಟ್ಯಾಗ್ ಒಳಗಡೆ ಬರೀಬೇಕು. ಏನಿದೆ ಡಿಸ್ಕ್ರಿಪ್ಷನ್, ಇದರ ಅಬ್ರಿವೇಷನ್ ನಾನು ಇಲ್ಲಿ ಬರ್ದಿದ್ದೀನಿ, ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್ ಅಂತ. ಅದೇ ರೀತಿ ಇನ್ನೊಂದು ಟರ್ಮ್ ತಗೊಂಡಿದ್ದೀನಿ DT HTTP. ಸೊ ಇದ್ರ ಡಿಸ್ಕ್ರಿಪ್ಷನ್ ಏನು, ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ಸೊ ನಾವೊಂದು ಲಿಸ್ಟ್ ಒಳಗಡೆ ಆ ಟರ್ಮ್ ನ ಎಕ್ಸ್ಪ್ಲೈನ್ ಮಾಡಬೇಕು ಅಂತಂದ್ರೆ ನಾವು ಡಿಸ್ಕ್ರಿಪ್ಷನ್ ಲಿಸ್ಟ್ ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಇದ್ರ ಔಟ್ಪುಟ್ ಯಾವ ತರ ಬರುತ್ತೆ ಅಬ್ಸರ್ವ್ ಮಾಡಿ, ಈ ತರ ಬರುತ್ತೆ. ಸೊ HTML ಫಸ್ಟ್ ಲೈನ್ ಅಲ್ಲಿ ಬರುತ್ತೆ, ಅದ್ರ ಡಿಸ್ಕ್ರಿಪ್ಷನ್ ಸ್ವಲ್ಪ ಸ್ಪೇಸ್ ಬಿಟ್ಟು ಆಮೇಲೆ ಬರುತ್ತೆ ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್ ಅಂತ. ಅದೇ ರೀತಿ ಇನ್ನೊಂದು ಡೇಟಾ ಟರ್ಮ್ ತಗೊಂಡಿದೀವಿ HTTP ಅಂತ, ಇದ್ರ ಡಿಸ್ಕ್ರಿಪ್ಷನ್ ಕೂಡ ಸ್ವಲ್ಪ ಸ್ಪೇಸ್ ಬಿಟ್ಬಿಟ್ಟು ಆಮೇಲೆ ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಬರುತ್ತೆ. ಸೊ ಡಿಸ್ಕ್ರಿಪ್ಷನ್ ಲಿಸ್ಟ್ ಯಾವಾಗ ಯೂಸ್ ಮಾಡಬೇಕು ಅಂದ್ರೆ ನಾವು ಯಾವ್ದಾದ್ರು ಒಂದು ಟರ್ಮ್ ತಗೊಂಡು ಅದನ್ನ ಎಕ್ಸ್ಪ್ಲೈನ್ ಮಾಡಬೇಕು ಅಂದ್ರೆ ಆವಾಗ ಡಿಸ್ಕ್ರಿಪ್ಷನ್ ಲಿಸ್ಟ್ ನ ಯೂಸ್ ಮಾಡಬೇಕಾಗುತ್ತೆ. ಇವಾಗ ಏನ್ ಮಾಡೋಣ, ವಿಜುವಲ್ ಸ್ಟುಡಿಯೋ ಕೋಡ್ಗೆ ಹೋಗಿ ಒಂದು ಸಿಂಪಲ್ ಡಿಸ್ಕ್ರಿಪ್ಷನ್ ಲಿಸ್ಟ್ ನ ಕ್ರಿಯೇಟ್ ಮಾಡೋದು ಹೇಗೆ ಅಂತ ನಾನು ನಿಮಗೆ ಕ್ಲಿಯರ್ ಆಗಿ ತೋರಿಸ್ಕೊಡ್ತೀನಿ. ಇವಾಗ ಡಿಸ್ಕ್ರಿಪ್ಷನ್ ಲಿಸ್ಟ್ ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ನಾನು ನಿಮಗೆ ಕ್ಲಿಯರ್ ಆಗಿ ತೋರಿಸ್ಕೊಡ್ತೀನಿ. ಸೊ ಔಟರ್ ಮೋಸ್ಟ್ ಟ್ಯಾಗ್ ಯಾವ್ದಿರಬೇಕು, DL ಟ್ಯಾಗ್ ಇರಬೇಕು. DL ಟ್ಯಾಗ್ ಅಂದ್ರೆ ಡಿಸ್ಕ್ರಿಪ್ಷನ್ ಲಿಸ್ಟ್. ಇದ್ರ ಮಧ್ಯ ನಾವು ಡೇಟಾ ಟರ್ಮ್ ಮತ್ತೆ ಡೇಟಾ ಡಿಸ್ಕ್ರಿಪ್ಷನ್ ನ ಬರೀಬೇಕಾಗುತ್ತೆ. ಡೇಟಾ ಟರ್ಮ್ ಬರೀಬೇಕಂದ್ರೆ DT ಟ್ಯಾಗ್ ಯೂಸ್ ಮಾಡಬೇಕು. ಸೊ ಇಲ್ಲಿ ಏನ್ ಮಾಡ್ತೀನಿ, HTML ಅನ್ನೋ ಡೇಟಾ ಟರ್ಮ್ ತಗೊಂತೀನಿ, ಅದಕ್ಕೆ ಡಿಸ್ಕ್ರಿಪ್ಷನ್ ನ DD ಟ್ಯಾಗ್ ಒಳಗಡೆ ಬರೀತೀನಿ. DD ಟೈಪ್ ಮಾಡಿ ಟ್ಯಾಬ್ ಪ್ರೆಸ್ ಮಾಡಬೇಕು. ಸೊ HTML ಡಿಸ್ಕ್ರಿಪ್ಷನ್ ಏನು ಅಂದ್ರೆ ಅಬ್ರಿವೇಷನ್ ಏನು, ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್. ಓಕೆ, ಅದೇ ರೀತಿ ಇವಾಗ ಇನ್ನೊಂದು ಟರ್ಮ್ ತಗೊಂತೀನಿ, ಅದ್ರ ಹೆಸರು HTTP ಅಂತ. ಅದ್ರ ಡಿಸ್ಕ್ರಿಪ್ಷನ್ ಬಂದ್ಬಿಟ್ಟು ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ಓಕೆ, ಇವಾಗ ಏನು ಅಬ್ಸರ್ವ್ ಮಾಡಿ, ನಾನು DL ಟ್ಯಾಗ್ ತಗೊಂಡಿದ್ದೀನಿ, ಸ್ಟಾರ್ಟಿಂಗ್ ಟ್ಯಾಗ್ ಮತ್ತೆ ಕ್ಲೋಸಿಂಗ್ ಟ್ಯಾಗ್. ಅದ್ರ ಮಧ್ಯ ಎರಡು ಟರ್ಮ್ಸ್ ತಗೊಂಡಿದ್ದೀನಿ, HTML ಮತ್ತೆ HTTP. ಸೊ HTML ಅಂದ್ರೆ ಏನು, ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್ ಅಂತ. HTTP ಅಬ್ರಿವೇಷನ್ ಏನು, ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಅಂತ. ಓಕೆ, ಸೊ ಇವಾಗ ಏನ್ ಮಾಡೋಣ, ಇದನ್ನ ಬ್ರೌಸರ್ ರನ್ ಮಾಡೋಣ. ರನ್ ಮಾಡಿ ನೋಡೋಣ ಔಟ್ಪುಟ್ ಯಾವ ತರ ಬರುತ್ತೆ ಅಂತ. ಇಲ್ಲಿ ಅಬ್ಸರ್ವ್ ಮಾಡಿ, HTML ಇಸ್ ಡೇಟಾ ಟರ್ಮ್, ಅದ್ರ ಡಿಸ್ಕ್ರಿಪ್ಷನ್ ಯಾವ ತರ ಬಂದಿದೆ, ಸ್ವಲ್ಪ ಸ್ಪೇಸ್ ಬಿಟ್ಟು ಆಮೇಲೆ ಅದ್ರ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ HTTP ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ಸೊ ನಾವು ಒಂದು ಲಿಸ್ಟ್ ಅಲ್ಲಿ ಒಂದು ಟರ್ಮ್ ತಗೊಂಡು ಅದನ್ನ ಡಿಸ್ಕ್ರಿಪ್ಷನ್ ಎಕ್ಸ್ಪ್ಲೈನ್ ಮಾಡಬೇಕು ಅಂದ್ರೆ ಯೂಶಲಿ ನಾವು ಯಾವ ಲಿಸ್ಟ್ ಯೂಸ್ ಮಾಡ್ತೀವಿ, ಡೇಟಾ ಡಿಸ್ಕ್ರಿಪ್ಷನ್ ಅಂದ್ರೆ HTML ಡಿಸ್ಕ್ರಿಪ್ಷನ್ ಲಿಸ್ಟ್ ನ ಯೂಸ್ ಮಾಡ್ತೀವಿ. ಸೊ ಅರ್ಥ ಆಯ್ತಲ್ಲ ನಿಮ್ಗೆ ಒಂದು HTML ಡಿಸ್ಕ್ರಿಪ್ಷನ್ ಲಿಸ್ಟ್ ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ. HTML ಅಲ್ಲಿ 3 ತರ ಲಿಸ್ಟ್ ನ ಕ್ರಿಯೇಟ್ ಮಾಡೋದು ಕಲ್ತ್ಕೊಂಡ್ವಿ. ಒಂದು ಆರ್ಡರ್ಡ್ ಲಿಸ್ಟ್, ಅನ್ಆರ್ಡರ್ಡ್ ಲಿಸ್ಟ್, ಇಂದು ಡಿಸ್ಕ್ರಿಪ್ಷನ್ ಲಿಸ್ಟ್. ಸೊ ನಿಮ್ಗೆ ಈ 3 ಲಿಸ್ಟ್ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಸೊ ನಿಮ್ಗೆ ಲಿಸ್ಟ್ ಬಗ್ಗೆ ಕ್ಲಿಯರ್ ಆಗಿ ತಿಳ್ಕೊಬೇಕಂದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಯಾವುದೇ ಕಾರಣಕ್ಕೂ ಎಲ್ಲೂ ಮಿಸ್ ಮಾಡಬೇಡಿ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಏನ್ ಹೇಳ್ಕೊಡ್ತೀನಿ ಅಂತ ಅಂದ್ರೆ ಚಾಪ್ಟರ್ 11 ನಲ್ಲಿ HTML ಟೇಬಲ್ಸ್ ಬಗ್ಗೆ ಹೇಳ್ಕೊಡ್ತೀನಿ. ಸೊ ಟೇಬಲ್ಸ್ ನ ಹೇಗೆ ಕ್ರಿಯೇಟ್ ಮಾಡೋದು, ಆ ಕ್ರಿಯೇಟ್ ಮಾಡೋದಕ್ಕೆ ಏನೆಲ್ಲ ಟ್ಯಾಗ್ಸ್ ಇದೆ ಅದನ್ನ ಕಂಪ್ಲೀಟ್ ಆಗಿ ಡೀಟೇಲ್ಡ್ ಆಗಿ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ನೆಕ್ಸ್ಟ್ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ, ಮಿಸ್ ಮಾಡಬೇಡಿ. ಮತ್ತು ನಿಮ್ಗೇನಾದ್ರು ಕ್ವೈರೀಸ್ ಕಳಿಸೋದಿದ್ರೆ code2corner@gmail.com ಗೆ ಮೇಲ್ ಕಳಿಸಿ. ನನ್ನ ಫೇಸ್ಬುಕ್ ಪೇಜ್, ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.